ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಣೋತ್. ಹೊಸ ಸಂವತ್ಸರದ ಆಗಮನಕ್ಕೆ ಎಲ್ಲರೂ ಕಾತುರರಾಗಿದ್ದಾರೆ. ಇಂತಹ ಯುಗಾದಿ ಯಾವ ರಾಶಿಗೆ ಯಾವ ಫಲವನ್ನ ತರಲಿದೆ, ಹೇಗಿದೆ ಯುಗಾದಿಯ ಜಾತಕ ಫಲ, ಈ ಬಗ್ಗೆ ತಿಳಿಸಿಕೊಡುವುದಕ್ಕೆ ನಮ್ಮ ಜೊತೆಗೆ ಖ್ಯಾತ ಆಧ್ಯಾತ್ಮ ಚಿಂತಕರಾದ ಡಾಕ್ಟರ್ ರಾಘವೇಂದ್ರ ಉಳ್ಳೂರ ಅವರು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಸಾಮಾನ್ಯವಾಗಿ ಜನವರಿ ತಿಂಗಳಲ್ಲಿ ಹೊಸ ವರ್ಷವನ್ನ ಆಚರಿಸ್ತಾರೆ, ಆದರೆ ಸನಾತನ ಪರಂಪರೆಯಲ್ಲಿ ಯುಗಾದಿಯೇ ಹೊಸ ವರ್ಷ. ಹಾಗಾದ್ರೆ ಯುಗಾದಿ ಅಂದ್ರೆ ಏನು ಗುರುಜಿ? ಯುಗಾದಿಯ ಮಹತ್ವ ಏನು? ಇವಾಗ ಎರಡು ರೀತಿಯ ಕ್ಯಾಲೆಂಡರ್ಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಒಂದು, ನಾವು ಯುಗಾದಿ ಫಲಗಳನ್ನು ಏನು ಹೇಳ್ತೀವಿ, ಮೇಷರಾಶಿಯಿಂದ ಮೀನ ರಾಶಿವರೆಗೆ ಏನು ಹೇಳ್ತೀವಿ, ಅದೊಂದು ಕ್ರಮ. ಇನ್ನೊಂದು, ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಜನವರಿಯಿಂದ ಡಿಸೆಂಬರ್ ತನಕ. ಇದು ಯಾವಾಗ ಬಂತು ಕೇಳಿದರೆ, ನಮ್ಮ ಭಾರತ ವಿಶ್ವಗುರು, ಇಲ್ಲಿ ಸನಾತನ ಧರ್ಮಗಳಿತ್ತು, ಮತ್ತು ನಮ್ಮ ಕ್ಯಾಲ್ಕುಲೇಷನ್ ಏನಿದೆ, ಸೂರ್ಯ ಮತ್ತು ಚಂದ್ರನ ನಡುವಿನ ಅಂತರ ಇರ್ಬೋದು, ಗ್ರಹಗಳ ಚಲನೆಗಳಿರ್ಬೋದು, ಭೂಮಿ ಹೇಗೆ ಸುತ್ತದೆ, ಆಮೇಲೆ ನಕ್ಷತ್ರಗಳು, ಪಂಚಾಂಗಗಳು, ಈ ವಿಚಾರಗಳೆಲ್ಲ ಹಿಂದಿನಿಂದಲೂ ಇದ್ದಿತ್ತು. ಆಮೇಲೆ ಪಾಶ್ಚಾತ್ಯರು ದಾಳಿ ಮಾಡಿದಾಗ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಮೇಲೆ ಹೇರಲ್ಪಡಿತು. ನಾನು ಆಧ್ಯಾತ್ಮಿಕವಾಗಿ ತಗೊಂಡಾಗ ಈ ನೆಗೆಟಿವ್ ಎನರ್ಜಿಗಳೇನಿದೆ ಅದು ನಮಗೆ ಬೇಗ ಇನ್ಫ್ಲುಯೆನ್ಸ್ ಆಗ್ತದೆ. ಈಗ ಉದಾಹರಣೆ, ನೀವು ಯುಗಾದಿಗೆ ನೀವು ಎಳ್ಳು ಬೆಲ್ಲ ಹಂಚ್ತೀರಿ, ಅದು ಜನರಿಗೆ ಇಷ್ಟ ಆಗೋದಿಲ್ಲ. ಅದೇ ನೀವು ಇಯರ್ ಎಂಡಿಗೆ ನೀವು ಪಾರ್ಟಿ ಮಾಡ್ತೀರಿ, ಆವಾಗ ಜನ ಅದಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗ್ತಾರೆ. ಅಂದರೆ ನೆಗೆಟಿವ್ ಇನ್ಫ್ಲುಯೆನ್ಸ್ಗಳು ಹೈ ಇರ್ತದೆ. ಬಟ್ ಅದು ನಮ್ಮ ಸಂಪ್ರದಾಯ ಅಲ್ಲ. ಇಲ್ಲಿ ಯುಗಾದಿ ಅಂದರೆ ಅದೇ ಶಬ್ದದಲ್ಲೇ ಇದೆ. ಆದಿ ಅಂದರೆ ಸ್ಟಾರ್ಟ್ ಆಗೋದು, ಯುಗಾದಿ ಅಂದರೆ ಪ್ರತಿ ವರ್ಷ ಏನು ಸ್ಟಾರ್ಟ್ ಆಗ್ತದೆ. ನಾವು ಮೇಷದಿಂದ ತಗೊಂಡಾಗ ಮೀನದವರೆಗೆ ಏನು ಬರ್ತದೆ, ಆ 12 ರಾಶಿಗಳು, ಅದರ ಫಲಗಳನ್ನು ನಾವು ಯುಗಾದಿ ಫಲದಲ್ಲಿ ಹೇಳ್ಬೋದು. ಅದೇ ರೀತಿಯಲ್ಲಿ ಮಾಸಗಳು ಬದಲಾಗ್ತದೆ. ಇಲ್ಲಿ ವಿಶೇಷ ಅಂದರೆ ವಸಂತ ಋತುವಿನಲ್ಲಿ ಯುಗಾದಿ ಪ್ರಾರಂಭವಾಗ್ತದೆ. ಇಲ್ಲಿ ಗಿಡ ಮರ ಬಳ್ಳಿಗಳು ಹಸಿರಾಗಿರ್ತದೆ, ಹಕ್ಕಿಗಳು ತುಂಬ ಸಂತೋಷದಿಂದಿರ್ತದೆ. ಪ್ರಕೃತಿ ಜೊತೆ ಮನುಷ್ಯನ ಜೀವನ ಅಷ್ಟೊಂದು ಚೆಂದ ಇತ್ತು ಮುಂಚೆ. ಇವಾಗ ಏನಾಗಿದೆ, ಪಾಶ್ಚಾತ್ಯ ಸಂಸ್ಕೃತಿ ದಾಳಿಯಿಂದ ಈ ನಮ್ಮ ಸಂಪ್ರದಾಯಗಳು ಬದಲಾವಣೆ ಆಗ್ತಾಯಿದೆ. ಹಾಗಾಗಿ ಇದನ್ನು ಜನ ಮರೀತಾ ಇದ್ದಾರೆ. ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ವಸಂತ ಋತುವಿನಲ್ಲಿ ಏನು ಪರಿಸರ ಇದೆ ಅದನ್ನು ನೋಡಿದಾಗ ಪ್ರಕೃತಿಯೇ ಆ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡ್ತದೆ. ನಾವು ಪ್ರಕೃತಿಗೆ ಸಮೀಪವಾದಷ್ಟು ನಮ್ಮ ಆಯುಷ್ಯವು ಚೆನ್ನಾಗಿರ್ತದೆ. ಅದೇ ರೀತಿಯಲ್ಲಿ ಏನು ವೆಲ್ತ್ ಅಂತ ಹೇಳ್ತೀವಿ, ಅಥವಾ ಒಂದು ನೆಮ್ಮದಿಯ ಜೀವನ ಸಿಗ್ತದೆ. ಅದೇ ನೀವು ಪಾಶ್ಚಾತ್ಯ ಸಂಸ್ಕೃತಿ ತಗೊಂಡಾಗ ಹೇಳ್ಬೋದು, ನಾನು ಡ್ಯಾನ್ಸ್ ಮಾಡ್ತೇನೆ, ಖುಷಿಯಾಗಿದ್ದೇನೆ, ನನಗೆ 5 ಡಿಜಿಟ್ ಸ್ಯಾಲ್ರಿ ಇದೆ, ಎಲ್ಲವೂ ಹೇಳ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳಿ, ನೆಮ್ಮದಿ ಉಂಟಾ ಅಂತ. ನೆಮ್ಮದಿ ಇಲ್ಲ ಅವರಿಗೆ. ಅದೇ ನೀವು ಹೊಸ ಜನರನ್ನು ತಗೊಳ್ಳಿ, ಅವರು ನೆಮ್ಮದಿಯಲ್ಲಿರುವುದಿಲ್ಲ. ಅದೇ ನೀವು ಹಿಂದಿನವರು, ಈಗ ನಿಮ್ಮ ತಾತನ ಕಾಲದವ್ರನ್ನ ತಗೊಳ್ಳಿ, ಅವ್ರಿಗೆ 10 ಮಕ್ಕಳಿದ್ರು, ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಎಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ಬೋದು, ಅಥವಾ ಒಬ್ಬ ರೈತ ಆಗಿರ್ಬೋದು, ಏನೋ ಒಂದು ಆಗಿರ್ತಾರೆ. ಆದರೆ ಅವರ ಜೀವನ ತುಂಬ ನೆಮ್ಮದಿಯಲ್ಲಿದ್ದಿತ್ತು, ಅವರಿಗೆ ನೆಮ್ಮದಿ ಇತ್ತು. ಈಗಿನವರು ಎಂಜಾಯ್ ಅಂತಾರಲ್ಲ, ಎಂಜಾಯ್ ಅನ್ನೋದೇ ಬೇರೆ, ನೆಮ್ಮದಿಯೇ ಬೇರೆ. ಎಂಜಾಯಲ್ಲಿರುವವರು ನೆಮ್ಮದಿಯಲ್ಲಿಲ್ಲ. ಬೇಕು. ಹಾಗಾಗಿ ಏನು ಚೈತ್ರ ಮಾಸದ ಪ್ರಥಮ ತಿಥಿ ಅಂತ ಏನು ಬರ್ತದೆ ಯುಗಾದಿ, ಅದನ್ನು ನಾವು ಆಚರಿಸೋಣ. ಗುರುಜಿ, ಈಗ ಪ್ರಕೃತಿ ಮತ್ತೆ ಮಾನವ ಸಂಬಂಧ ಏನು? ಸನಾತನ ಧರ್ಮದಲ್ಲಿ ಸೂರ್ಯ ಮತ್ತೆ ಚಂದ್ರನ ಪ್ರಾಮುಖ್ಯತೆ ಏನು? ಇದು ಒಳ್ಳೆಯ ಪ್ರಶ್ನೆ. ಪ್ರಕೃತಿ ಅಂದರೆ ಪಂಚಭೂತಗಳಿಂದ ರಚಿಸಲ್ಪಟ್ಟಿದೆ. ಈ ಪಂಚ ಮಹಾಭೂತಗಳು ಪ್ರಶ್ನಾರ್ಥಕವಾಗಿದೆ. ಈಗ ಉದಾಹರಣೆ ತಗೊಂಡ್ರೆ, ನೀರು, ನೀವು ವಿಜ್ಞಾನ ಎಷ್ಟೇ ಮುಂದುವರಿದರೂ ಸುನಾಮಿಯಲ್ಲಿ ಕೊಚ್ಚಿಕೊಂಡು ಹೋದ ಮೇಲೆ ಗೊತ್ತಾಗ್ತದೆ, ಬಿಟ್ಟರೆ ಮುಂಚೆ ಸೂಚನೆಗಳು ಕಡಿಮೆ ಇರ್ತದೆ. ಅದೇ ರೀತಿಯಲ್ಲಿ ಅಗ್ನಿ ದುರಂತಗಳು, ಎಷ್ಟೇ ನಾವು ಜಾಗ್ರತೆಯಿಂದ ಇದ್ದರೂ ಈ ಪಂಚಭೂತಗಳು ನಮ್ಮನ್ನು ಮೀರುವಂಥವು. ಇಲ್ಲಿ ನಾನು ನನ್ನ ಕೈಯಲ್ಲೇ ತೋರಿಸ್ತೇನೆ. ಪಂಚಭೂತಗಳು ದೂರಲಿಲ್ಲ. ಇದು ಅಗ್ನಿತತ್ವ, ಇದು ವಾಯುತತ್ವ, ಆಕಾಶತತ್ವ, ಭೂತತ್ವ, ಜಲತತ್ವ. ಇದನ್ನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಇದೇ ಪಂಚಭೂತಗಳು ಪ್ರಕೃತಿಯಲ್ಲಿ ಕೂಡ ಇರ್ತದೆ. ಇಲ್ಲಿ ಇದು ಅಗ್ನಿತತ್ವವನ್ನು ರೆಪ್ರೆಸೆಂಟ್ ಮಾಡ್ತದೆ. ಇದು ನಾವು ಹೆಬ್ಬೆಟ್ಟಿಗೆ ಯೂಸ್ ಮಾಡ್ತೇವೆ, ಇಲ್ಲ ನೀವು ಆಧಾರ್ ಕಾರ್ಡ್ ತಂಬು ಹಾಕುವಾಗ ಇದನ್ನು ಯೂಸ್ ಮಾಡ್ತೇವೆ. ಒಳ್ಳೆಯದಕ್ಕೆ ಉಪಯೋಗಿಸಿದರೆ ಒಳ್ಳೆಯದಾಗ್ತದೆ, ಕೆಟ್ಟದಕ್ಕೆ ಉಪಯೋಗಿಸಿದರೆ ನಮ್ಮ ಜೀವನವನ್ನೇ ಮುಳುಗಿಸ್ತದೆ. ಮತ್ತು ಈ 4 ಬೆರಳುಗಳು ಈ ಅಗ್ನಿತತ್ವದಿಂದ ದೂರ ಇದೆ.
ಇಲ್ಲಿ ವಾಯುತತ್ವ ಯಾರನ್ನಾದ್ರೂ ನಾವು ತೋರಿಸ್ಬೇಕಿದ್ರೆ ಹೀಗೆ ತೋರಿಸ್ತೀವಿ. ಈ ಮಧ್ಯ ಗ್ಯಾಪ್ ಏನಿದೆ ಇದು ಗಾಳಿಯಿಂದ ಕವರ್ ಆಗ್ತದೆ. ಇನ್ನು ಇದು ಆಕಾಶ ತತ್ವ, ಇದು ಎಲ್ಲ ಬೆಳಕಿಂತ ಎತ್ತರವಿದೆ. ಇನ್ನು ಇದು ಭೂತತ್ವ. ಇವಾಗ ಮದುವೆ ಸಮಯದಲ್ಲಿ ಅಥವಾ ಎಂಗೇಜ್ಮೆಂಟ್ ಸಮಯದಲ್ಲಿ ಉಂಗುರವನ್ನು ಇಲ್ಲಿ ಹಾಕ್ತೇವೆ, ಯಾಕೆಂದರೆ ನಾವು ಭೂಮಿ ಮೇಲೆ ವಾಸಿಸ್ತೇವೆ. ಹಾಗಾಗಿ ಭೂತತ್ವವನ್ನು ಇದು ರೆಪ್ರೆಸೆಂಟ್ ಮಾಡ್ತದೆ. ಇದು ಜಲತತ್ವ. ಇಲ್ಲಿ ಈ ಪಂಚಭೂತಗಳೇನಿದೆ ನಮ್ಮ ದೇಹದಲ್ಲೂ ಹರಿತವೆ. ಈಗ ಉದಾಹರಣೆಗೆ ನಾವೇನೋ ಒಂದು ದಾನ ಧರ್ಮ ಮಾಡಿದರೆ ಈ ಕೈಯನ್ನು ಹೀಗೆ ಒಟ್ಟಿ ಕೊಟ್ಟಾಗ ಇಲ್ಲಿ ಪಂಚಭೂತಗಳು ನಮ್ಮ ಶರೀರಕ್ಕೆ ಮೆಸೇಜ್ ಕೊಡ್ತವೆ, ಇವ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಶರೀರದಲ್ಲಿ ಏನು ಪಂಚಭೂತಗಳಿವೆ ಇವು ಯೂನಿವರ್ಸ್ ಅಥವಾ ಬ್ರಹ್ಮಾಂಡಕ್ಕೆ ಮಾಹಿತಿ ಕೊಡ್ತವೆ. ಇವು ಹೇಗೆ ಕೊಡ್ತವೆ ಕೇಳಿದರೆ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿಯಿಂದ ಕೊಡ್ತವೆ. ಇವಾಗ ನಾವು ಕಂಪ್ಯೂಟರ್ ಯೂಸ್ ಮಾಡುವಾಗ ಏನು ಬೈನರಿ ಡಿಜಿಟ್ 0 ಆ್ಯಂಡ್ 1 ನಾವು ಯೂಸ್ ಮಾಡ್ತೀವಿ, ನಾವು ಏನು ಟೈಪ್ ಮಾಡ್ತೀವಿ ಅರ್ಥ ಆಗೋದಿಲ್ಲ ಕಂಪ್ಯೂಟರಿಗೆ, ಅದು ಡಿಕೋಡ್ ಆಗಿ 0 ಆ್ಯಂಡ್ 1 ಡಿಕೋಡ್ ಮಾಡ್ತದೆ. ಅದೇ ರೀತಿ ಈ ಪ್ರಕೃತಿ ಕೂಡ ನಮ್ಮ ಬಾಡಿಯಲ್ಲಿ ಏನು ಬರ್ತದೆ ಮೆಸೇಜನ್ನು ಅದನ್ನು ಬ್ರಹ್ಮಾಂಡಕ್ಕೆ ಕಳಿಸುವಾಗ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ನಲ್ಲಿ ಕೊಡ್ತದೆ. ಇದಕ್ಕೆ ನಿಮಗೆ ಉದಾಹರಣೆಗೆ ನಾವು ರುದ್ರ ಪಠಣೆ ಮಾಡುವಾಗ ಆ ರುದ್ರಕ್ಕೊಂದು ವೈಬ್ರೇಷನ್ ಇರ್ತದೆ. ಆ ವೈಬ್ರೇಷನಿಂದ ಆ ರುದ್ರದ ಫಲ ಸಿಗ್ತದೆ ನಮಗೆ. ಅದೇ ರೀತಿ ಏನು ರುದ್ರ ಹೇಳ್ತಾರೆ ಅವರ ಭಕ್ತಿಗೆ ಸರಿಯಾಗಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತದೆ. ರುದ್ರದ ವೈಬ್ರೇಷನ್ ಪ್ಲಸ್ ಆ ರುದ್ರ ಹೇಳುವವನ ಭಕ್ತಿ, ಅದಕ್ಕೆ ನಾವು ಫ್ರೀಕ್ವೆನ್ಸಿ ಹೇಳ್ತೇವೆ. ಎರಡು ಮ್ಯಾಚ್ ಆದಾಗ ಅದು ಬ್ರಹ್ಮಾಂಡಕ್ಕೆ ಖುಷಿ ಕೊಡ್ತದೆ. ಅದೇ ರೀತಿ ನಾವು ಮಾಡಿದ ಏನು ಪುಣ್ಯದ ಫಲ ಉಂಟು, ಪಾಪದ ಕರ್ಮಗಳುಂಟು, ಇದು ಬ್ರಹ್ಮಾಂಡಕ್ಕೆ ಕೋಡ್ ಮೂಲಕ ಅಂದರೆ ಫ್ರೀಕ್ವೆನ್ಸಿ ವೈಬ್ರೇಷನಿಂದ ರೀಚ್ ಆಗ್ತದೆ. ಅಲ್ಲಿಂದ ನಾವು ಮಾಡಿದ ಒಳ್ಳೆಯ ಫಲಕ್ಕೆ ನಮ್ಗೆ ಒಳ್ಳೆ ಸಿಗ್ತದೆ, ಕೆಟ್ಟ ಫಲಕ್ಕೆ ಕೆಟ್ಟ ಸಿಗ್ತದೆ. ಇಲ್ಲಿ ಪ್ರಕೃತಿ ಏನು ಮಾಡ್ತದೆ ಅಂದರೆ ಇಲ್ಲಿ ನಮ್ಮ ಮನಸ್ಸು ಇರ್ತದೆ. ಮನಸ್ಸು ಏನು ಸೂಚನೆ ಕೊಡ್ತದೆ ಅದು ನಮ್ಮ ಆತ್ಮಕ್ಕೆ ಖುಷಿ ಆದರೆ ಅದು ಧರ್ಮ. ಮನಸ್ಸು ಏನು ಹೇಳ್ತದೆ ಅದು ನಮ್ಮ ಆತ್ಮಕ್ಕೆ ಬೇಜಾರು ತರ್ತದೆ ಕೆಲವೊಂದು ವಿಚಾರಗಳು, ಅದಕ್ಕೆ ನಾವು ಆತ್ಮಗೌರವ ಅಂತ ಹೇಳ್ತೀವಿ. ಸೊ ಆತ್ಮಗೌರವದಲ್ಲಿ ನಮ್ಮ ಗೌರವಕ್ಕೆ ಧಕ್ಕೆ ಆಗಬಾರ್ದು. ಕೆಲವು ಸುಮ್ಮನೆ ಏನೋ ಒಂದು ಮುಖವಾಡದ ಬದುಕು ಹಾಕ್ಕೊಂಡಿರ್ತಾರೆ, ಬೇರೆಯವರ ಎದುರಿಗೆ ಕೈ ಮುಗಿಯುವುದು, ಬಟ್ ಆತ್ಮದಲ್ಲಿ ಇನ್ನೊಂದು ಇರ್ತದೆ. ಅದಕ್ಕೆ ನಾವು ಆತ್ಮಗೌರವವನ್ನು ಕಳೆದುಕೊಳ್ಳುವುದು ಹೇಳ್ತೇವೆ. ಅದೇ ರೀತಿ ನಾವು ಪ್ರಕೃತಿಗೆ ಎಷ್ಟು ಹತ್ತಿರ ಇರ್ತೇವೆ. ಈಗ ಉದಾಹರಣೆಗೆ ನೀವೊಂದು ಗಿಡ ನೆಟ್ಟಿದ್ರೆ ಅದು ಮಳೆಗಾಲ ಬರುವ ಟೈಮಲ್ಲಿ ಬಾಡ್ತದೆ, ಯಾಕೆಂದರೆ ನೀರು ಸಾಕಾಗೋದಿಲ್ಲ. ಅದೇ ಕಾಡಿನಲ್ಲಿರುವ ಗಿಡಗಳು ನೋಡಿ, ಅವು ಎಲ್ಲ ಋತುವಿನಲ್ಲೂ ಒಂದೇ ರೀತಿಯಲ್ಲಿ ಇರ್ತವೆ. ಯಾಕೆ ಹೇಳಿದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಈಗ ನಾವು ಮನುಷ್ಯ ಸಾಕಿದ ಪ್ರಾಣಿಗಳಿರ್ಬೋದು, ನೀವು ನಾಯಿ ಸಾಕ್ಬೋದು, ಒಂದೊಂದು ನಾಯಿ ಒಂದೊಂದು ಕಲರ್ ಇರ್ತದೆ, ಒಂದೊಂದು ಸೈಜ್ ಇರ್ತದೆ. ಬೆಕ್ಕು ಕೂಡ ಹಾಗೆ ಇರ್ತದೆ. ಮನುಷ್ಯ ಮತ್ತು ಮನುಷ್ಯ ಸಾಕಿದವು ಒಂದೊಂದು ಕಲರ್ ಇರ್ತದೆ, ಒಂದೊಂದು ಸೈಜಲ್ಲಿ ಇರ್ತವೆ. ಅದೇ ಪ್ರಕೃತಿಯಿಂದ ಏನು ಬೆಳೀತವೆ, ಹುಲಿ, ಸಿಂಹ, ಜಿಂಕೆ, ಕಾಡುಕೋಣ, ನಿಮಗೆ ಹೆಸರು ಹೇಳಿ ಕರೀಲಿಕ್ಕೆ ಸಾಧ್ಯವಿಲ್ಲ, ಎಲ್ಲ ಒಂದೇ ರೀತಿಯಲ್ಲಿ ಇರ್ತವೆ. ಯಾಕೆ ಹೇಳಿದರೆ ಅವು ಪ್ರಕೃತಿಗೆ ಹತ್ತಿರವಾಗಿರ್ತವೆ. ಹಾಗಾಗಿ ನಾವು ಆದಷ್ಟು ಪ್ರಕೃತಿಗೆ ಹತ್ತಿರ ಆಗಬೇಕು. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಈ ಪ್ರಕೃತಿ ಆರಾಧನೆ ಏನಿದೆ ಇದು ಯುಗಾದಿಯಿಂದ ನಮಗೆ ಪ್ರಾರಂಭವಾಗ್ತದೆ. ಏನು ಮೇಷ ರಾಶಿಯಿಂದ ನಾವು ಏನು ಶುರು ಮಾಡ್ತೇವೆ ಅಲ್ಲಿಂದ ಇದರ ಆರಾಧನೆಗಳು ಸ್ಟಾರ್ಟ್ ಆಗಬೇಕು. ಮತ್ತು ಪ್ರತಿ ವರ್ಷ ಯುಗಾದಿಯಲ್ಲಿ ನಾವು ಏನೋ ಒಂದು ಒಳ್ಳೆಯದು, ಹೊಸ್ತು ಏನಾದರೂ ಒಂದು ಒಳ್ಳೆಯದು ನಾವು ಮಾಡಬೇಕು. ಗುರುಜಿ, ಈಗ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಏನು ಸಂಬಂಧ ಇದೆ? ಇಲ್ಲಿ ಮೊದಲು ವ್ಯಕ್ತಿಗೆ ಜ್ಞಾನ ಬರ್ತದೆ, ಜ್ಞಾನದಿಂದ ವಿಜ್ಞಾನ. ಇಲ್ಲಿ ಏನು ಹಿಂದೆ ಋಷಿಮುನಿಗಳು ಸೂರ್ಯನ ಚಲನೆ, ನಕ್ಷತ್ರಗಳು, ತಿಥಿ, ವಾರ, ಪಂಚಾಂಗ ಏನು ಇದನ್ನು ಮಾಡಿದಾರೋ ಇದು ಅವರ ಜ್ಞಾನದಿಂದ ಅಥವಾ ಅವರದ ಮೂರನೇ ಕಣ್ಣಿನಿಂದ ಅವರು ಅದನ್ನು ಗ್ರಹಿಸಿ ಅದನ್ನು ಬಟ್ಟಿ ಇಳಿಸಿ ಎಷ್ಟೋ ಲಕ್ಷಾಂತರ ಋಷಿಮುನಿಗಳು ಅದನ್ನು ಮಾಡಿದ್ದಾರೆ. ಅದನ್ನು ಏನು ಸ್ಟಡಿ ಮಾಡ್ತಾ ಇದೆ ಅದು ವಿಜ್ಞಾನ. ಮೊದಲು ಬಂದಿರೋದು ಜ್ಞಾನ, ಅದರಿಂದ ವಿಜ್ಞಾನ ಬಂದಿದೆ. ನೀವು ವಿಜ್ಞಾನದಲ್ಲಿ ನೋಡಿ ಪ್ರತಿಯೊಂದಕ್ಕೂ ನಿಮಗೆ ಸಾಕ್ಷಿ ಕೇಳ್ತಾರೆ. ಇದರಲ್ಲಿ ನಾನು ನಿಮಗೆ ಇನ್ನೊಂದು ಹೇಳಬೇಕು, ಈ ಯೂನಿವರ್ಸ್ ಅಥವಾ ವಿಶ್ವ ಶಕ್ತಿ ಏನಿದೆ ಇದರಲ್ಲಿ 95% ಡಾರ್ಕ್ ಎನರ್ಜಿ, ಕತ್ತಲೆ ಜಗತ್ತದು. 5% ಏನು ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಆ್ಯಟಮ್ಸ್, ಅಣುಗಳು. ನಾವೇನು ಭೌತಿಕವಾದ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ ಅಥವಾ ಏನನ್ನು ನೋಡ್ತಾ ಇದ್ದೀವಿ ಇದು ಆ್ಯಟಮ್ಸ್, ಓನ್ಲಿ 5%. ಪ್ರತಿಯೊಬ್ಬ ವ್ಯಕ್ತಿ ಇದೇ ನನ್ನ ಪ್ರಪಂಚ ಇಷ್ಟೇ ದೊಡ್ಡದಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನಿಜವಾದ ಪ್ರಪಂಚ 100% ಇದೆ, ಅದರಲ್ಲಿ 95% ಡಾರ್ಕ್ ಎನರ್ಜಿಯಲ್ಲಿದೆ. ಅದು ಯಾಕೆ ಕಾಣಿಸೋಲ್ಲ ಕೇಳಿದರೆ ಅದರಲ್ಲಿ ಬೆಳಕು ಹರಿಯುವುದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನೀವು ಸಾಕ್ಷಿ ಕೊಡಬೇಕಾಗ್ತದೆ ವಿಜ್ಞಾನದಲ್ಲಿ. ಆದರೆ ಜ್ಞಾನದಲ್ಲಿ ಸಾಕ್ಷಿ ಇಲ್ಲ. ಮತ್ತು ವಿಜ್ಞಾನದಲ್ಲಿ ಪ್ರತಿಯೊಂದು ವಿಚಾರಗಳು ಎಲ್ಲರದ್ದು ಒಂದೇ ರೀತಿ ಇರ್ತದೆ. ನೀವು ಯಾವ ದೇಶಕ್ಕೆ ಹೋಗಿ ಒಂದೇ ರೀತಿಯಲ್ಲಿರ್ತದೆ. ಆದರೆ ನೀವು ಜ್ಞಾನ ಅಂತ ತಗೊಂಡಾಗ ಒಬ್ಬರೊಬ್ಬರು ಜ್ಞಾನ ಒಂದೊಂದು ಥರ ಇರ್ತದೆ.
ವಿಶ್ವವಸು ಸಂವತ್ಸರ ಮುಗಿತಾ ಇದೆ, ಪರಾಭವ ಸಂವತ್ಸರ ಬರ್ತಾ ಇದೆ. ಗುರುಜಿ, ಈ ಸಂವತ್ಸರದ ಫಲ ಹೇಗಿದೆ? ಪಂಚಾಂಗ ನೋಡಿ ತಿಳಿಸ್ಬೋದು. ಈಗ ನಾಡಿದ್ದು ಮಾರ್ಚ್ 19ಕ್ಕೆ ಯುಗಾದಿ ಇದೆ. ಈ ಬಾರಿ ಪರಾಭವ ವರ್ಷದಲ್ಲಿ ರಾಜರು ಮಂತ್ರಿ ಆಗ್ತಾರೆ ಮತ್ತು ಪರಸ್ಪರ ಯುದ್ಧಾಸಕ್ತರಾಗಿ ಸೋಲು ಗೆಲುವಿನ ಆಟದಲ್ಲಿ ಮಗ್ಧರಾಗಿರ್ತಾರೆ. ಅಂದರೆ ರಾಜಕೀಯವಾಗಿ ಒಂದಿಷ್ಟು ಕಚ್ಚಾಟಗಳಾಗ್ತದೆ. ಯಾವ ಪಕ್ಷ ಏನಾಗ್ತದೆ ಹೇಳಲಿಕ್ಕಾಗೋದಿಲ್ಲ. ಹಾಗೆ ರೋಗ ರುಜಿನ, ಹಸಿವು, ಬಡತನಗಳಿಂದ ಜನ ದುಃಖ ಪಡ್ತಾರೆ. ಅದೇ ರೀತಿಯಲ್ಲಿ ಅತಿಯಾಗಿ ಮಳೆ ಬರ್ತದೆ. ಈ ವರ್ಷ ತುಂಬ ಮಳೆ ಇದೆ ಮತ್ತು ಚಂಡಮಾರುತ, ವಾಯು ಪ್ರಕೋಪ, ಅಗ್ನಿ ದುರಂತ ಈ ಥರ ಅನಾಹುತಗಳು ಸ್ವಲ್ಪ ಮಟ್ಟಿಗೆ ಆಗ್ತದೆ. ಯುದ್ಧ ಭೀತಿ ಸದಾ ಕಾಡ್ತದೆ. ಇಲ್ಲಿ ಒಂದು ಅಂದರೆ ಈ ಸಂವತ್ಸರದ ಹೆಸರೇ ಕೂಡ ಪರಾಜಯ. ಇಲ್ಲಿ ಧರ್ಮ ಗೆಲ್ತದೆ, ಅಧರ್ಮ ಸೋಲ್ತದೆ. ಇದರಿಂದ ಎಲ್ಲ ಬಚಾವಾಗಬೇಕಿದ್ರೆ ನಾವು ಧರ್ಮದಲ್ಲಿರಬೇಕು. ನಮ್ಮಿಂದ 4 ಜನರಿಗೆ ಸಹಾಯ ಆಗಬೇಕು ಸಮಾಜಕ್ಕೆ. ಆ ರೀತಿಯಲ್ಲಿ ನಾವು ಬದುಕಿದಾಗ ಇದೆಲ್ಲ ಅಪಾಯಗಳಿಂದ ನಾವು ಪಾರಾಗಬಹುದು. ಇಲ್ಲಿ ಏನಾಗ್ತದೆ ಅಂದರೆ ಜನ ಕಳ್ಳತನ ಮಾಡಲಿಕ್ಕೆ ಹೋಗ್ತಾರೆ, ಅನಾಹುತ ಸೃಷ್ಟಿ ಮಾಡ್ಕೊಳ್ತಾರೆ. ಅದೇ ರೀತಿ ಭಯದ ವಾತಾವರಣದಲ್ಲಿ ಬದುಕ್ತಾರೆ. ಮತ್ತು ಸೇನಾಧಿಪತಿಯಾದ ಚಂದ್ರ ಏನು ಮಾಡ್ತಾನೆ, ಉತ್ತಮ ಬೆಳೆ ಕೊಡ್ತಾನೆ, ಮಳೆ ಕೊಡ್ತಾನೆ, ಜನರಿಗೆ ಆರೋಗ್ಯ ಕೊಡ್ತಾನೆ, ಮತ್ತು ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಆಮೇಲೆ ಕೆಲವರಿಗೀಗ ಶನಿ ದಶೆ ಇಂಥದ್ದು ಇರ್ತದೆ. ಅದರಲ್ಲಿ ಯಾರು ಧರ್ಮದಲ್ಲಿರ್ತಾರೆ ಅವನಿಗೆ ಒಂದು ಒಳ್ಳೆಯ ಫಲ ಸಿಗ್ತದೆ, ಕೆಟ್ಟವನಿಗೆ ಕೆಟ್ಟ ಫಲ ಸಿಗ್ತದೆ. ಅದೇ ರೀತಿಯಲ್ಲಿ ಮಳೆ ಒಳ್ಳೆ ಬರ್ತದೆ ಈ ಸಾರಿ ಕಾಲಪುರುಷನ ಬಗ್ಗೆ ನಾನು ಹೇಳ್ತೇನೆ. ಕಾಲಪುರುಷ ಅಂದರೆ ಏನು ಕೇಳಿದರೆ, ಮೇಷರಾಶಿಯಿಂದ ಏನು ಮೀನರಾಶಿಯವರೆಗೆ ಇರ್ತಾರೆ, ಆ ರಾಶಿಗೆ ನಾವೊಂದು ಅಂಗ ಅಂತ ತಗೊಳ್ತೇವೆ. ಕಾಲಪುರುಷ ಅಂದರೆ ಪ್ರತಿ ರಾಶಿಗೂ ಒಂದೊಂದು ಅಂಗ ಅಂತ ತಗೊಂಡಾಗ ಒಂದು ಮನುಷ್ಯ ರೂಪದ ದೇಹ ರಚನೆ ಆಗ್ತದೆ. ಇದಕ್ಕೆ ನಾವು ಕಾಲಪುರುಷ ಅಂತ ಹೇಳ್ತೇವೆ. ಇಲ್ಲಿ ಏನಂದರೆ ಕಾಲಪುರುಷನ ಬಗ್ಗೆ ಹೇಳ್ತಾರೆ. ಕಾಲಪುರುಷ ಏನನ್ನು ಉಪಯೋಗಿಸ್ತಾನೆ ಅದು ಪ್ರಕೃತಿಯಲ್ಲಿ ಹಾನಿಗೊಳಪಡ್ತದೆ. ಹಾಗಾಗಿ ನಾವು ಯಾವುದನ್ನು ಅವ ಉಪಯೋಗಿಸಿದ್ದಾನೆ ಅದನ್ನು ನೋಡಬೇಕು, ಆ ವಿಚಾರದಲ್ಲಿ ಜಾಗ್ರತೆ ಇರಬೇಕು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈ ಸಾರಿ ಕಾಲಪುರುಷ ಮಿಂಚು ಬಳ್ಳಿ ಗಿಡ ತೈಲವನ್ನು ಹಚ್ಚಿಕೊಂಡು ಗಂಗಾ ಸ್ನಾನ ಮಾಡಿ. ಇಲ್ಲಿ ಏನಾಗುತ್ತಂದರೆ ಗಂಗಾ ನದಿಯ ನೀರಲ್ಲಿ ಏನಾದರೂ ಸಮಸ್ಯೆಗಳಾಗ್ಬೋದು. ಈಗ ನಮ್ಮ ಗಡಿಯಲ್ಲಿ ಕೂಡ ಗಂಗಾ ನದಿಯ ನೀರು ಬರ್ತದೆ, ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳಾಗ್ಬೋದು, ಅಥವಾ ನೀರಿನ ಹರಿವು ಕಮ್ಮಿ ಆಗ್ಬೋದು. ಈ ರೀತಿ ಇನ್ನು ನೀಲಿ ಬಟ್ಟೆ ಹಾಕ್ಕೊಳ್ತಾನೆ. ಅದೇ ರೀತಿಯಲ್ಲಿ ಗೋರೋಚನ ಧಾರಣೆ ಮಾಡ್ತಾನೆ. ಮಲ್ಲಿಗೆ ಹೂವು ಮುಡಿತಾರೆ. ಅಂದರೆ ಮಲ್ಲಿಗೆ ಹೂವು ರೇಟು ಜಾಸ್ತಿ ಆಗ್ಬೋದು, ಯಾಕೆ ಕೇಳಿದರೆ ಅದರ ಬೆಳೆ ಕಡಿಮೆ ಆಗ್ಬೋದು. ಅದೇ ರೀತಿ ಅಕ್ಕಿಯ ಅಕ್ಷತೆಯನ್ನಿಟ್ಟು ಉದ್ದಿನ ತಿಲಕ, ಅಂದರೆ ಅಕ್ಕಿಯ ಅಕ್ಷತೆಯನ್ನು ಉಪಯೋಗಿಸ್ತಾರೆ, ಅಂದರೆ ಅಕ್ಕಿ ರೇಟು ಜಾಸ್ತಿ ಆಗ್ತದೆ. ಅದೇ ರೀತಿ ಉದ್ದಿನಲ್ಲಿ ತಿಲಕವನ್ನು ಇಡ್ತಾನೆ ಹಣೆಗೆ, ಹಾಗಾಗಿ ಉದ್ದಿನ ರೇಟು ಜಾಸ್ತಿ ಆಗ್ತದೆ. ಕಬ್ಬಿಣದ ಪಾತ್ರೆಯಲ್ಲಿ ತಿಂಡಿ ತಿಂದು ಕತ್ತೆಯನ್ನೇರುವುದಂದರೆ ಇದು ಶುಭ ಫಲ ಅಲ್ಲ, ಅಶುಭ ಫಲ ಅಂತ ನಾವು ಹೇಳ್ಬೋದು. ದಂಡ ಕೆಂಪು ಕೊಡೆ ಹಿಡಿದು ದಕ್ಷಿಣ ದಿಕ್ಕಿಗೆ ಹೋಗುತ್ತಾನೆ. ಅಂದರೆ ದಕ್ಷಿಣದವರಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ. ದಕ್ಷಿಣ ಅಂದರೆ ಈಗ ನಾವು ಭಾರತದಲ್ಲಿ ನಾವು ದಕ್ಷಿಣ ಸೈಡ್ನಲ್ಲೇ ಇರೋದು. ಇಲ್ಲಿ ಸ್ವಲ್ಪ ಪ್ರಕೃತಿ ವಿಕೋಪಗಳಾಗ್ಬೋದು, ಅಂದರೆ ಅತಿಯಾದ ಮಳೆ ಬರ್ಬೋದು, ಜಲ ಪ್ರವಾಹಗಳು ಬರ್ಬೋದು. ಇದರಿಂದ ಸ್ವಲ್ಪ ರೋಗ ರುಜಿನಗಳು ಬರ್ಬೋದು. ಇದು ಯಾರಿಗೆ? ಅಧರ್ಮದಲ್ಲಿರುವವರಿಗೆ. ಧರ್ಮದವರಿಗೆ ಏನೂ ಆಗೋದಿಲ್ಲ. ಇಲ್ಲಿ ನೋಡಿ, ಆತನು ಉಪಯೋಗಿಸಿದ ವಸ್ತು ನಾಶವಾಗಿ ಆ ದಿಕ್ಕಿಗೆ ದೋಷ ಉಂಟಾಗ್ತದೆ. ಇಂತಹ ಸಂವತ್ಸರದ ಪ್ರತಿ ವರ್ಷ ಯುಗಾದಿ ದಿನ ಕೇಳುವುದರಿಂದ ದೋಷಗಳು ಪರಿಹಾರವಾಗಿ ಶುಭ ಫಲ ಉಂಟಾಗುತ್ತದೆ. ಆದ್ದರಿಂದ ಯುಗಾದಿ ದಿನ ವರ್ಷ ಫಲವನ್ನು ಕೇಳಬೇಕು. ಪ್ರತಿದಿನ ಪಂಚಾಂಗ ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗಕರಣ, ವಿಷ, ಅಮೃತಗಳಿಗಳನ್ನು ತಿಳಿಯುವುದರಿಂದ ಅಥವಾ ಇದನ್ನು ಓದುವುದರಿಂದ ಆ ದಿನ ನಮಗೆ ಶುಭವಾಗ್ತದೆ. ಅದಕ್ಕೆ ನಾವು ಯುಗಾದಿ ಫಲವನ್ನು ಹೇಳ್ತೇವೆ. ಇದು ಏನು ಯುಗಾದಿ ಫಲವನ್ನು ಕೇಳಿದ್ದೀರಿ ಅವರ ಜೀವನ ಚೆನ್ನಾಗಿರ್ತದೆ. ಗುರುಜಿ, ಈಗ 12 ರಾಶಿಗಳ ಯುಗಾದಿ ಫಲಾಫಲ ತಿಳಿಯೋ ಸಮಯ. ರಾಶಿಯಲ್ಲಿ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ಯಾವ ರೀತಿ ಇದೆ ಗುರುಜಿ? ಈಗ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಪರಾಭವ ಸಂವತ್ಸರದಲ್ಲಿ ಮಿಶ್ರ ಫಲದಿಂದ ಕೂಡಿದೆ. ಅಂದರೆ ಸ್ವಲ್ಪ ಒಳ್ಳೆಯದು ಆಗ್ತದೆ, ಸ್ವಲ್ಪ ಕೆಟ್ಟದ್ದು ಆಗ್ತದೆ. ಇಲ್ಲಿ ಸ್ಪಷ್ಟ ನಿರ್ಧಾರದಿಂದ ಕೆಲಸ ಮುಂದುವರಿಯಲು ಕಷ್ಟವಾಗ್ತದೆ. ಕೆಲವೊಂದು ಡಿಸಿಷನ್ ತಗೊಳ್ಳುವಾಗ ಸ್ವಲ್ಪ ಎಡವುತ್ತಾರೆ ಮೇಷರಾಶಿಯವರು. ಆದರೂ ಸ್ವಂತ ಬಲದಿಂದ ಕೈಗೊಂಡ ಕೆಲಸಗಳು ತೃಪ್ತಿಕರ ಫಲಿತಾಂಶ ತಂದುಕೊಡ್ತದೆ. ಅದೇ ರೀತಿ ಕಠಿಣ ಸಂದರ್ಭ ಏನು ಬರ್ತದೆ ಅಲ್ಲಿ ಕಠಿಣ ನಿರ್ಧಾರಗಳನ್ನು ಅವರಿಗೆ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ತಮ್ಮದಲ್ಲದ ತಪ್ಪಿಗೆ ಕೊರಗುವ ಸಂದರ್ಭವಿರುತ್ತದೆ ಮತ್ತು ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುತ್ತದೆ. ಇಲ್ಲಿ ಸುಮ್ಮನೆ ನಾವೇನೋ ತಪ್ಪು ಮಾಡಿರೋದಿಲ್ಲ, ಆವಾದರೂ ಕೂಡ ಯಾರೋ ನಮ್ಮ ಬಗ್ಗೆ ಒಂದು ಅಪವಾದ ಕೊಡ್ಬೋದು. ಸೊ ಅದರಿಂದ ನಾವು ಜಾಗ್ರತೆ ಇರಬೇಕು. ಅದೇ ರೀತಿಯಲ್ಲಿ ಈ ಸಂವತ್ಸರದಲ್ಲಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ
ಮತ್ತು ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಮಂದಗತಿ ಇರ್ತದೆ. ಅದೇ ಸಿಂಹ ಮಾಸದ ನಂತರ ಉತ್ತಮ ದಿನಗಳು ಬಂದು ಬಾಕಿ ಸಾಲಗಳು ಎಲ್ಲವೂ ಮುಗಿದು ಹಣ ಸಂಗ್ರಹವಾಗ್ತದೆ ಮತ್ತು ಅವರು ಏನು ಸಾಲ ಮಾಡಿರ್ತಾರೆ ಅದಕ್ಕೊಂದು ದಾರಿ ಸಿಗ್ತದೆ. ಹಾಗೆ ಭೂ ವ್ಯವಹಾರದಲ್ಲಿ ಲಾಭ ಇದೆ. ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಅವರಿಗೆ ಲಾಭ ಇದೆ. ಸ್ವಂತ ಮನೆ ಕಟ್ಟೋ ಕನಸು ಇದ್ದರೆ ಮೇಷರಾಶಿಯವರು ಈ ವರ್ಷ ಉತ್ತಮ. ಅದೇ ರೀತಿ ಉತ್ತಮ ಕೋರ್ಸ್ಗಳಿಗೆ ಸೇರಿ ಭವಿಷ್ಯ ರೂಪಿಸಿಕೊಳ್ಳುವವರಿಗೆ, ಇವಾಗ ನೀಟ್ ಎಕ್ಸಾಮ್ ಬರೆಯೋದಿರ್ಬೋದು ಅಥವಾ CET ಇರ್ಬೋದು, JEE ಇರ್ಬೋದು, ಆ ಥರ ಬರೆಯೋವರಿಗೆ ಇದು ಒಂದು ಸಕಾಲ. ಹಾಗೆ ಹಿತಶತ್ರುಗಳು ಮತ್ತು ಸಂಬಂಧಿಗಳು ನಿಷ್ಠೂರ ಹೊಂದಿ ಸ್ವಲ್ಪ ದೂರ ಸರಿದರೂ ನಿಮ್ಮ ಉತ್ತಮ ಗುಣ ತಿಳಿದು ಒಂದಾಗುವರು. ಇಲ್ಲಿ ಹಿತಶತ್ರುಗಳು ಮತ್ತು ಏನು ನಿಷ್ಠೂರ ಹೊಂದ್ತಾರೆ ಅವರು ದೂರ ಇರುವುದೇ ಒಳ್ಳೆಯದು. ಆದರೂ ಕೂಡ ಈ ಸಂವತ್ಸರದಲ್ಲಿ ಅವರು ಪರಾಭವ ಹೊಂದ್ತಾರೆ, ಅಂದರೆ ಅವರಿಗೆ ಸೋಲಾಗಿ ಅವರು ಪುನಃ ಮೇಷರಾಶಿಯವರ ಹತ್ತಿರವೇ ಬರ್ತಾರೆ. ಹಾಗೆ ಸಂವತ್ಸರದ ಕೊನೆಯ 3 ತಿಂಗಳು ಮನಕ್ಲೇಶ, ಸಂಸಾರದಲ್ಲಿ ಅಶಾಂತಿಗಳು ನೆಲೆ ನಿಲ್ತದೆ. ಕುಲದೇವರ ಮತ್ತು ಸುಬ್ರಹ್ಮಣ್ಯ ದೇವರ ಸತತ ಪ್ರಾರ್ಥನೆಯಿಂದ ಪರಿಹಾರ ಸಾಧ್ಯವಾಗ್ತದೆ. ಹಾಗೆ ಉದ್ಯೋಗದಲ್ಲಿ ಅತೃಪ್ತಿ, ಸಣ್ಣ ಪುಟ್ಟ ವಿಘ್ನಗಳಿದ್ದರೂ ಸ್ವಪ್ರಯತ್ನದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರ್ತದೆ. ಇಲ್ಲಿ ಯಾವ ಮನುಷ್ಯ ಸ್ವಲ್ಪ ಒಳ್ಳೆಯದಾಗಿರ್ತಾನೋ ಅಥವಾ ಒಂದು ನವಗ್ರಹ ದೇವಸ್ಥಾನಕ್ಕೆ ಭಾನುವಾರ ಹೋಗುವಂಥದ್ದು ಅಥವಾ ಏನು ವಿಘ್ನಗಳಂತ ಹೇಳಿದ್ದಾರೆ ಅಲ್ಲಿ ಗಣಪತಿ ಆರಾಧನೆ ಮಾಡಿದಾಗ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದಾಗ ಒಂದಿಷ್ಟು ಸಮಸ್ಯೆಗಳು ಪರಿಹಾರವಾಗ್ತದೆ, ನೆಮ್ಮದಿ ಜೀವನ ಇರ್ತದೆ. ಇನ್ನು ವೃಷಭ ರಾಶಿಯವರ ಫಲಾಫಲ ಹೇಗಿದೆ ಗುರುಜಿ? ವೃಷಭ ರಾಶಿ ಪರಾಭವ ಸಂವತ್ಸರದಲ್ಲಿ ಒಟ್ಟಾರೆಯಾಗಿ ಈ ಸಂವತ್ಸರ ವೃಷಭ ರಾಶಿಯವರಿಗೆ ಒಂದು ಶುಭ ಸೂಚನೆಗಳನ್ನು ಕೊಡ್ತದೆ. ಇಲ್ಲಿ ಅವರ ಬಾಕಿ ಏನು ಉಳಿದ ಕೆಲಸಗಳಿರ್ತದೆ, ಪೆಂಡಿಂಗ್ ವರ್ಕ್ಸ್, ಅದೆಲ್ಲ ಒಂದು ಹಂತಕ್ಕೆ ಬರ್ತದೆ. ಇನ್ನು ಉದ್ಯೋಗ, ಕೃಷಿ, ಹೈನುಗಾರಿಕೆ ಎಲ್ಲ ಕ್ಷೇತ್ರದವರಿಗೆ ವಿಶೇಷ ಫಲ ಇದೆ. ಇಲ್ಲಿ ಮುಖ್ಯವಾಗಿ ಕೃಷಿ ಮಾಡುವವರಿಗೆ ತುಂಬ ಒಳ್ಳೆಯ ಫಲ ಇದೆ. ಹಾಗೆ ಹೊಸ ಉದ್ಯೋಗ ಯಾರಾದರೂ ಮಾಡೋದಿದ್ದರೆ ಅವರಿಗೆ ಒಳ್ಳೆಯದಿದೆ. ಆಮೇಲೆ ಪ್ರಮೋಷನ್ಸ್ಗಾಗಿ ಯಾರು ಕಾಯ್ತಾ ಇರ್ತಾರೆ ಅವರಿಗೆ ಒಂದು ಪ್ರಮೋಷನ್ ಆಗೋ ಚಾನ್ಸಸ್ ಇರ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಮನೆ, ವಾಹನ, ಭೂ ಖರೀದಿ ಹಾಗೂ ಎಲ್ಲ ಅಡೆತಡೆಗಳು ನಿವಾರಣೆ ಆಗ್ತದೆ. ದೀಪಾವಳಿಯ ನಂತರ ತುಂಬ ಅದೃಷ್ಟ ಬರ್ತದೆ. ಬಯಸದೇ ಇರುವಂಥ ಭಾಗ್ಯ ಒಂದು ಸಿಗ್ತದೆ, ಅದಕ್ಕಾಗಿ ಕಾಯ್ತಾ ಇರಿ. ಅದೇ ರೀತಿ ಸಾಮಾಜಿಕ ಕಾರ್ಯದಲ್ಲಿ ನಾಯಕತ್ವ ವಹಿಸುವುದಲ್ಲದೆ ವಿಶೇಷ ಸ್ಥಾನಮಾನಗಳು ಲಭಿಸಿ ಕೀರ್ತಿವಂತರಾಗ್ತಾರೆ. ಅದೇ ರೀತಿ ಶತ್ರುಗಳು ಕೂಡ ನಿಮ್ಮ ಪ್ರತಿಭೆಯನ್ನು ನೋಡಿ ಬೆರಗಾಗ್ತಾರೆ. ಹಾಗೆ ದಾಯಾದಿಗಳ ಕ್ಷಣಿಕ ತೊಂದರೆ ಕೊಟ್ಟರೂ ಕೂಡ ಅದನ್ನು ಎದುರಿಸುವ ಸರ್ವಕಾಲಿಕ ಶಕ್ತಿ ನಿಮಗೆ ದೊರೆಯುತ್ತದೆ. ಬಹುಕಾಲದಿಂದಲೂ ನಿರೀಕ್ಷೆಯಲ್ಲಿ ಇದ್ದ ಕೆಲಸಗಳು ಪೂರ್ತಿಗೊಂಡು ಮನೆಯಲ್ಲಿ ಮಂಗಲ ಕಾರ್ಯಗಳು ನೆರವೇರುತ್ತದೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಉದ್ಯೋಗದಲ್ಲಿರುವವರಿಗೆ ಮತ್ತು ಉದ್ಯೋಗ ಕೊಡುವವರಿಗೂ ಕೂಡ ವಿಶೇಷ ಫಲ ಇರ್ತದೆ. ಒಟ್ಟಲ್ಲಿ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಈ ಸಂವತ್ಸರ ತುಂಬ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವರ ಫಲ ಹೇಗಿದೆ ಗುರುಜಿ? ಈ ವರ್ಷ ಗುರುಗ್ರಹದ ಚಲನೆ ಉತ್ತಮ ರೀತಿಯಲ್ಲಿ ಇರುವುದರಿಂದ ಸಕಲ ಕಾರ್ಯದಲ್ಲಿ ಯಶಸ್ಸಿನ ಫಲ ಮಿಥುನ ರಾಶಿಯವರಿಗೆ ಸಿಗ್ತದೆ. ಅದೇ ರೀತಿ ಮನೆಯಲ್ಲಿ ಶುಭ ಕಾರ್ಯಗಳು, ಮಾನಸಿಕ ನೆಮ್ಮದಿ ಆಗ್ತದೆ. ಒಟ್ಟಾರೆಯಾಗಿ ಈ ವರ್ಷ ಶುಭ ಫಲಗಳೇ ಮಿಥುನ ರಾಶಿಯವರಿಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಇನ್ನು ಕೃಷಿಕರಿಗೆ, ವಿದ್ಯಾರ್ಥಿಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ವೃತ್ತಿಪರರಿಗೆ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಇಲ್ಲಿ ಏನಾಗುತ್ತಂದರೆ ಕೆಲವೊಮ್ಮೆ ನಾವು ಕಷ್ಟಪಟ್ಟು ಬೆಳಗಿಂದ ಸಂಜೆ ತನಕ ದುಡಿತೇವೆ, ಫಲ ಸಿಗುವುದಿಲ್ಲ, ನಿರಾಸೆ ಆಗ್ತದೆ, ರಾತ್ರಿ ನಿದ್ದೆ ಬರುವುದಿಲ್ಲ, ಇದರಿಂದ ಆರೋಗ್ಯ ಹಾಳಾಗ್ತದೆ. ಆದರೆ ಈ ವರ್ಷ ಮಿಥುನ ರಾಶಿಯವರು ಆ ರೀತಿ ಕಂಗಾಲಾಗುವ ಅಗತ್ಯವಿಲ್ಲ. ನಿಮಗೆ ಏನು ಶ್ರಮ ಪಡ್ತೀರಿ ಅದಕ್ಕೆ ಸರಿಯಾದ ಫಲ ಸಿಗ್ತದೆ. ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಬಂಧು ಜನರ ಸಹಕಾರದಿಂದ ಪರಿಹಾರ ಸಿಗ್ತದೆ. ಅತಿ ಒತ್ತಡಗಳ ಕೆಲಸಗಳಲ್ಲಿ ಸಿಲುಕಿದವರಿಗೆ ತಾತ್ಕಾಲಿಕ ಚಿಂತೆಯಿಂದ ದೇಹಾರೋಗ್ಯವು ಕ್ಷೀಣಿಸುವುದು. ಮುಂಚೆ ನಾನು ಹೇಳಿದ್ದೀನಿ, ಒತ್ತಡದಲ್ಲಿ ಕೆಲಸ ಮಾಡಬೇಡಿ. ನಿಮಗೇನು ಉದ್ಯೋಗ ಇದೆ ಅದನ್ನು ಖುಷಿಯಾಗಿ ಮಾಡಿ. ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಶ್ರದ್ಧೆ ಇದ್ದರೆ ಆ ಉದ್ಯೋಗ ನಿಮ್ಮನ್ನು ಕಾಪಾಡ್ತದೆ. ಸುಮ್ಮನೆ ಯಾರೋ ಸಂಬಳ ಕೊಡ್ತಾರೆ ಅಂತ ಉದ್ಯೋಗ ಮಾಡಬಾರ್ದು. ಹಾಗೆ ಅನ್ನದಾನದ ಕಾರ್ಯಗಳಿಂದ ಹೆಚ್ಚು ಮನಸಂತೋಷ ಪ್ರಾಪ್ತಿ, ನಿರೀಕ್ಷಿತ ಫಲಿತಾಂಶ ದೊರೆಯುತ್ತದೆ. ಸೆಪ್ಟೆಂಬರ್ ನಂತರ ದಿನಗಳಲ್ಲಿ ಸ್ವಜನ ಪಕ್ಷಪಾತ, ಬಂಧು ಮಿತ್ರರೊಡನೆ ಮನಕ್ಲೇಶ ಉಂಟಾಗುವುದು. ಇಲ್ಲಿ ಏನಾಗುತ್ತಂದರೆ ಅನ್ನದಾನ ಮಾಡಿ ಎಲ್ಲಿ ಏನಿಲ್ಲ ಅಂದರೂ ನೀವು ಒಂದು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿ ಅಲ್ಲಿ ಒಂದು ಸ್ವಲ್ಪ ಜನರಿಗೆ ಚಿತ್ರಾನ್ನ ಈ ಥರ ದಾನ ಮಾಡುವುದು ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಮಾಡುವುದು, ಈ ಥರ ಮಾಡಿದರೆ ಒಳ್ಳೆಯ ಫಲ ಸಿಗ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಸೆಪ್ಟೆಂಬರ್ ನಂತರ ಏನಾಗುತ್ತೆ ಅಂದರೆ ನಿಮ್ಮದೇ ಸ್ವಂತ ಜನಗಳು ಆಚೆಯಿಂದ ಈಚೆ ಮಾಡುವುದು, ಈ ಥರ ಒಂದು ವಿಚಾರಗಳಿಂದ ಸ್ವಲ್ಪ ಜಾಗ್ರತೆ ಆಗಿರಬೇಕು. ಡಿಸೆಂಬರ್ ನಂತರ ದಿನಗಳಲ್ಲಿ ಕೆಲವೊಮ್ಮೆ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕುವ ಸಂದರ್ಭವಿರುತ್ತದೆ. ವ್ಯವಹಾರದಲ್ಲಿ ನಿರತರಾದವರಿಗೆ ಬರಬೇಕಾದ ಬಾಕಿ ಹಣಗಳು ಕಾಲಕಾಲಕ್ಕೆ ಬಂದು ಸಂತೋಷವಾಗ್ತದೆ. ನಿಮ್ಮ ಪ್ರತಿಭೆಯನ್ನು ಕಂಡು ಸ್ಪರ್ಧಾಳುಗಳು ತೊಂದರೆ ಕೊಟ್ಟರೂ ಅದನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿ ಇರುವುದರಿಂದ ಶೀಘ್ರವಾಗಿ ನೀವು ಚೇತರಿಸಿಕೊಳ್ತೀರಿ. ಹಾಗೆ ಹೊಸ ಮನೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡವರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಕೆಲಸಗಳು ನೆರವೇರುತ್ತದೆ. ಡಿಸೆಂಬರ್ ಅಂತ್ಯದವರೆಗೂ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಕೈಗೊಂಡವರಿಗೆ ಸತತ ಸತ್ಫಲ ಲಭುತ್ತದೆ. ಹಾಗೆ
ದೀರ್ಘಕಾಲದ ಆರೋಗ್ಯ ಸಮಸ್ಯೆಯನ್ನು ಕಡೆಗಣಿಸದೆ ಸಕಾಲಕ್ಕೆ ಚಿಕಿತ್ಸೆ ತೆಗೆದುಕೊಂಡಲ್ಲಿ ನಿರೀಕ್ಷಿತ ಫಲಿತಾಂಶ ದೊರೆಯುತ್ತದೆ. ಈ ಸಣ್ಣ ಪುಟ್ಟ ಕಾಯಿಲೆಗಳಿದ್ದಾಗ ಇಗ್ನೋರ್ ಮಾಡಬೇಡಿ, ವರ್ಷಕ್ಕೊಂದು ಹೆಲ್ತ್ ಚೆಕಪ್ಪನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಕುಲದೇವರ ಸತತ ಆರಾಧನೆಯಿಂದ ಕಷ್ಟಗಳನ್ನು ನಿವಾರಿಸಿಕೊಳ್ಳುವ ಸಾಮರ್ಥ್ಯ ಹೊಂದುವಿರಿ. ನಿಮ್ಮ ಕುಲದೈವ ಇರ್ಬೋದು, ಕುಲದೇವರು ಇರ್ಬೋದು, ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ನೀವು ಭೇಟಿ ಕೊಡಿ. ಅದು ಯುಗಾದಿ ದಿವಸವೇ ಕೊಡಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಯುಗಾದಿ ದಿವಸ ಕೊಟ್ಟಾಗ ನಿಮ್ಮ ಏನು ದೋಷಗಳಿದೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗ್ತದೆ. ಇಲ್ಲಿ ಅಂಥದ್ದೇನು ಸಮಸ್ಯೆ ಇಲ್ಲ. ಮಿಥುನ ರಾಶಿಯವರು ಒಂದು ಹಂತದಲ್ಲಿ ಒಂದು 70% ನೆಮ್ಮದಿ, 30% ಕಷ್ಟಗಳಿರ್ತದೆ. ಹಾಗಾಗಿ ತೊಂದರೆ ಇಲ್ಲ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ ಗುರುಜಿ. ಕರ್ಕಾಟಕ ರಾಶಿಯವರಿಗೆ ಈ ಬಾರಿ ಗುರು ಶನಿ ರಾಹುವಿನ ಸ್ಥಾನ ಪಲ್ಲಟದಿಂದ ಈ ವರ್ಷ ಮಿಶ್ರ ಫಲ ಹೊಂದುವಿರಿ. ಅಂದರೆ 50-50, ಒಂದು 50% ಒಳ್ಳೆಯದಾಗ್ತದೆ, ಒಂದು 50% ಕೆಟ್ಟವರಿಗೆ ಮಾತ್ರ ತೊಂದರೆ ಆಗ್ತದೆ. ಅಕಸ್ಮಾತ್ ಧನವ್ಯಯವು ಸ್ವಲ್ಪ ಮಟ್ಟಿಗೆ ಸಂತ್ರಸ್ತರನ್ನಾಗಿ ಮಾಡ್ತದೆ. ಅಂದರೆ ಏನೋ ಒಂದು ಅನಿರೀಕ್ಷಿತವಾಗಿ ಒಂದು ಹಣದ ವಿಚಾರದಲ್ಲಿ ತೊಂದರೆ ಆಗ್ಬೋದು. ಹಾಗಾಗಿ ನೀವು ಯಾರಿಗೆ ಜಾಮೀನು ಹಾಕ್ಲಿಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ಈ ಲಾಟ್ರಿ, ಜೂಜು, ಬೆಟ್ಟಿಂಗು ಇಂಥ ವಿಚಾರಗಳಿಗೆ ಹೋಗಬೇಡಿ. ನಿಮ್ಮಷ್ಟಕ್ಕೆ ನೀವು ನಿಯತ್ತಾಗಿ ದುಡಿದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಹಾಗೆ ಏಕಾಗ್ರತೆಯಿಂದ ಸ್ಪಷ್ಟ ಗುರಿ ಹೊಂದಿರಬೇಕು. ಚಂಚಲ ಸ್ವಭಾವವನ್ನು ನಿಗ್ರಹ ಮಾಡಿಕೊಳ್ಬೇಕು. ಅನಿರೀಕ್ಷಿತ ರೋಗ ತಲೆದೋರಿ ಮಾನಸಿಕ ನೆಮ್ಮದಿ ಕ್ಷೀಣಿಸುವುದು. ಆಗಸ್ಟ್ ಅಂತ್ಯದವರೆಗೆ ಶುಭ ಫಲಗಳು ಅಧಿಕ ಪ್ರಮಾಣದಲ್ಲಿದ್ದು ಅವಕಾಶಗಳು ಲಭಿಸ್ತದೆ. ಆಗಸ್ಟ್ ಅಂತ್ಯದವರೆಗೆ ತೊಂದರೆ ಇಲ್ಲ. ಬಟ್ ಇದರಲ್ಲಿ ಹೇಳುವ ಹಾಗೆ ಸಡನ್ನಾಗಿ ಹಣದ ಸಮಸ್ಯೆ ಬರ್ಬೋದು. ಯಾಕೆ ಹೇಳಿದ್ರೆ ನೀವೇ ಮಾಡ್ಕೊಂಡಿರುವ ಸಮಸ್ಯೆಗಳಿಂದ ಬರ್ಬೋದು. ಮತ್ತು ಆರೋಗ್ಯವನ್ನು ನೋಡಿಕೊಂಡ್ರೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಸೆಪ್ಟೆಂಬರ್ ನಂತರ ಡಿಸೆಂಬರ್ವರೆಗೆ ಮಾಡಿದ ಕೆಲಸಗಳಲ್ಲಿ ತೃಪ್ತಿ ಸಿಗದೆ ಚಿಂತೆ ಮತ್ತು ನಂಬಿದವರ ಅಸಹಕಾರ, ತಪ್ಪು ಗ್ರಹಿಕೆಯಿಂದ ಅವಕಾಶಗಳು ಕೈಚೆಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಶರಾಗುವ ಸಂದರ್ಭವಿದೆ. ಆದರೆ ಡಿಸೆಂಬರ್ ನಂತರದ ದಿನಗಳಲ್ಲಿ ಪ್ರಯತ್ನಿಸುವ ಎಲ್ಲ ಕಾರ್ಯಗಳು ಶ್ರೇಯಸ್ಸು ಲಭಿಸ್ತದೆ. ಇಲ್ಲಿ ಏನಾಗುತ್ತೆ ಅಂದರೆ ಡಿಸೆಂಬರ್ವರೆಗೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಜಾಗ್ರತೆಯಿಂದ ಇರಿ. ಮತ್ತು ಡಿಸೆಂಬರಿಂದ ಇನ್ನು ಮುಂದಿನ ಸಂವತ್ಸರದಲ್ಲಿ ನಿಮಗೆ ಫೆಬ್ರವರಿ ಮಾರ್ಚಲ್ಲಿ ಬರ್ತದೆ. ಆವಾಗ 3 ತಿಂಗಳಲ್ಲಿ ಏನು ಕಳ್ಕೊಂಡಿದ್ರಿ ಅದನ್ನು ನೀವು ದುಡಿಬೋದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳು ಸಿಗ್ತದೆ. ಹಾಗೆ ಕೃಷಿಕರಿಗೆ ಬೆಳೆ ನಾಶದಿಂದ ನಷ್ಟ ಆಗುವ ಸಂಭವವಿದೆ. ಪಶು ಮತ್ತು ಹೈನುಗಾರಿಕೆ ವೃತ್ತಿಯಲ್ಲಿರುವವರಿಗೆ ಅನಿರೀಕ್ಷಿತ ಧನ ವ್ಯಯವಾಗುವ ಸಂದರ್ಭವಿರುತ್ತದೆ. ಹಾಗಾಗಿ ನೀವು ಪಶು ಮತ್ತು ಹೈನುಗಾರಿಕೆ ಮಾಡುವವರು ದಯವಿಟ್ಟು ಈ ವರ್ಷ ಅದಕ್ಕೆ ಇನ್ಶೂರೆನ್ಸನ್ನು ಮಾಡಿಸಿ. ಹಾಗೆ ವ್ಯಾಜ್ಯ ಮನಸ್ತಾಪಗಳು ಉನ್ನತ ಮಟ್ಟಕ್ಕೆ ತಲುಪಿ ಮಾನಸಿಕ ನೆಮ್ಮದಿ ತಲುಪುವುದು. ಅನಾವಶ್ಯಕವಾಗಿ ಚರ್ಚೆಗೆ ನಿಮ್ಮನ್ನು ಸಿಲುಕಿಸಿ ಅಧೀರರನ್ನಾಗಿ ಮಾಡುವ ಸಂದರ್ಭ ಇರುತ್ತದೆ. ಹಾಗಾಗಿ ಯಾವುದೇ ಒಂದು ರಾಜ್ಯ ಪಂಚಾಯಿತಿಗೆ ಇರ್ಬೋದು, ಜಾಮೀನು ಹಾಕುವ ವಿಚಾರಗಳಿರ್ಬೋದು, ಅಥವಾ ಜೂಜು ಇಂಥ ವಿಚಾರಗಳಿಗೆ ತಲೆ ಕೊಡದೆ ನಿಮ್ಮಷ್ಟಕ್ಕೆ ನೀವು ಇರಬೇಕಾಗ್ತದೆ. ಹಾಗೆ ಕೊನೆಯ ಭಾಗದಲ್ಲಿ ಅಂದರೆ ಇವಾಗ ಡಿಸೆಂಬರಿಂದ ಮಾರ್ಚ್ ಒಳಗಡೆ ತೀರ್ಥಕ್ಷೇತ್ರದ ಒಂದು ದರ್ಶನ ಹೋಗುವ ಯೋಗವಿದೆ ಕರ್ಕಾಟಕ ರಾಶಿಯವರಿಗೆ. ಇಲ್ಲಿ ಮಿಶ್ರ ಫಲಗಳಿವೆ. ಆದರೂ ಕೂಡ ನೀವು ಜಾಮೀನು ಹಾಕುವಾಗ ಇರ್ಬೋದು ಅಥವಾ ಬೆಟ್ಟಿಂಗು ಇಂಥದ್ದಕ್ಕೆಲ್ಲ ಹೋಗಬೇಡಿ. ಒಳ್ಳೆ ರೀತಿಯಿಂದ ಬದುಕಿ, ಏನು ಸಮಸ್ಯೆ ಆಗೋದಿಲ್ಲ. ಇನ್ನು ಸಿಂಹರಾಶಿಯವರಿಗೆ ಯಾವ ಥರ ಇದೆ ಗುರುಜಿ? ಸಿಂಹರಾಶಿಯವರಿಗೆ ಗುರು ಮತ್ತು ಅಷ್ಟಮ ಶನಿಯ ಪ್ರಭಾವದಿಂದ ಈ ವರ್ಷ ಸ್ವಲ್ಪ ತ್ರಾಸದಾಯಕ ಫಲಿತಾಂಶ ಜಾಸ್ತಿ ಅನ್ಬೋದು. ಇಲ್ಲಿ ಏನಾಗುತ್ತಂದರೆ ಮೇ 3ನೇ ವಾರದವರೆಗೂ ನಿಶ್ಚಿತ ಕೆಲಸಗಳು ಮಂದಗತಿಯಲ್ಲಿ ಸಾಗ್ತದೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಆ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಆಗ್ತದೆ. ಹಾಗೆ ಸಿಂಹ ಗರ್ಜನೆ ಕಡಿಮೆಯಾಗಿ ಕೆಲವೊಮ್ಮೆ ಉತ್ಸಾಹ ಕಡಿಮೆ ಆಗ್ತದೆ. ಯಾಕೆ ಹೇಳಿದ್ರೆ ಸಿಂಹರಾಶಿಯಲ್ಲಿ ಹೆಸರೇ ಹೇಳುವಾಗೆ ಅವರು ಸಿಂಹ ಥರ ಗರ್ಜನೆ ಮಾಡ್ಕೊಂಡಿರ್ತಾರೆ. ಬಟ್ ಅವರ ಗರ್ಜನೆಗೆ ಎಲ್ಲ ಕಡೆ ಬೆಲೆ ಸಿಗುವುದಿಲ್ಲ ಈ ವರ್ಷ. ಹಾಗೆ ಸದಾ ಪ್ರಯತ್ನಶೀಲರಾದ ನಿಮಗೆ ಫಲಿತಾಂಶಗಳು ಸ್ವಲ್ಪ ನಿಧಾನವಾಗಿ ತಲುಪಿಸ್ತದೆ. ಹಾಗೆ ಮೇಯಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ವಿಶೇಷ ಅವಕಾಶಗಳು ಸಿಗ್ತದೆ. ನಿಂತು ಹೋದ ಕೆಲಸ ಕಾರ್ಯಗಳು ನಡೆದು ನೆಮ್ಮದಿ ಹೊಂದ್ತಾರೆ. ಇಲ್ಲಿ ಏನಾಗುತ್ತಂದರೆ ಮೇಯಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಏನು ಪ್ಲ್ಯಾನಿಂಗ್ಗಳಿವೆ ನಿಮ್ಮದು ಅದನ್ನು ಆ ಟೈಮಲ್ಲಿ ಮಾಡಿಕೊಳ್ಳಿ. ಇದರಿಂದ ಯಶಸ್ಸು ಸಿಗ್ತದೆ. ಇನ್ನು ಆರೋಗ್ಯ ವೃದ್ಧಿಸ್ತದೆ. ಸ್ವಂತ ಉದ್ದಿಮೆದಾರಿಗೆ ಅವಕಾಶಗಳು ಸಿಗ್ತದೆ. ಹಾಗೆ ಕಟ್ಟಡ ನಿರ್ಮಾಣ ಮಾಡುವವರಿಗೆ ಕೆಲವು ಚುರುಕುಗೊಂಡು ಸಂತೃಪ್ತಿ ಹೊಂದುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ಹಾಗೆ ವಿದೇಶ ವ್ಯಾಸಂಗ ವೃತ್ತಿಗಳಿಗೆ ಅವಕಾಶ ದೊರೆತು ಸಂತುಷ್ಟರಾಗಬಹುದು. ಯಾರಾದರೂ ಫಾರಿನಿಗೆ ಟ್ರೈ ಮಾಡೋದಿದ್ದರೆ ಸಿಂಹರಾಶಿಯವರು ಈ ವರ್ಷ ಟ್ರೈ ಮಾಡ್ಬೋದು. ಹಾಗೆ ಕೃಷಿಕರಿಗೆ, ವಿದ್ಯಾರ್ಥಿಗಳಿಗೆ ಸಂವತ್ಸರದ ಆರಂಭದಲ್ಲಿ ನಿರೀಕ್ಷಿತ ಫಲ ದೊರೆಯದೇ ಇದ್ದರೂ ಸಂವತ್ಸರದ ಅಂತ್ಯದಲ್ಲಿ ನಿರೀಕ್ಷಿತ ಫಲಿತಾಂಶವಿದೆ. ನಿಮ್ಮ ಜಾಣ್ಮೆಯನ್ನು, ವಿದ್ಯೆಯನ್ನು ಪ್ರತಿಸ್ಪರ್ಧಿಗಳು ಕಲಿತು ನಿಮಗೆ ತೊಂದರೆ ಕೊಡುವ ಸಾಧ್ಯತೆ ಇರ್ತದೆ. ಇಲ್ಲಿ ನೀವು ನಿಮ್ಮ ಅಸಿಸ್ಟೆಂಟ್ಗಳೇ ಬಾಸ್ಗಳಾಗ್ಬೋದು. ಸೊ ಹಾಗಾಗಿ ಜಾಗ್ರತೆ ಇರಿ. ಸಿಂಹರಾಶಿಯವರು ನಿಮ್ಮ ಅಸಿಸ್ಟೆಂಟ್ಗಳನ್ನು ಬಾಸ್ ಆಗಲಿಕ್ಕೆ ಬಿಡಬೇಡಿ. ಯಾರದ್ದೋ ಚಾಡಿ ಮಾತುಗಳಿಂದ ಅಪಹಾಸ್ಯಕ್ಕೆ ಸಿಲುಕಿ ತೊಂದರೆಗೆ ಸಿಲುಕುವ ಸಂದರ್ಭ ಇರುತ್ತದೆ. ಕುಲದೇವರ ಸತತ ಆರಾಧನೆ, ಪಿತೃಗಳ ಸೇವಾ ಕಾರ್ಯಗಳಿಂದ ಸಮೃದ್ಧಿ ನೆಲೆಸುವುದು. ವಿಶೇಷ ಪ್ರಯತ್ನಗಳಿಂದ ಈ ಸಂವತ್ಸರ ಒಟ್ಟಾರೆಯಾಗಿ ಉತ್ತಮ ಫಲಿತಾಂಶವಿದೆ. ಇಲ್ಲಿ ಏನಾಗುತ್ತೆ, ಕುಲದೇವತೆ ಆರಾಧನೆ ಮಾಡೋದು,
ಆಮೇಲೆ ಈಗ ಮಾಲೆ ಅಮಾವಾಸ್ಯೆ ಎಲ್ಲ ಬರ್ತದೆ, ಅಲ್ಲಿ ಪಿತೃ ಕಾರ್ಯಗಳನ್ನು ಮಾಡುವಂಥದ್ದು, ಈ ರೀತಿಯೆಲ್ಲ ಮಾಡಿದಾಗ ಎಲ್ಲ ಶುಭ ಫಲಗಳು ಸಿಗ್ತದೆ. ಇನ್ನು ಕನ್ಯಾ ರಾಶಿಯವರ ಫಲಾಫಲ ಹೇಗಿದೆ ಗುರುಜಿ? ಕನ್ಯಾ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತದೆ. ಅದೇ ರೀತಿ ಆಶಾದಾಯಕವಾದ ಫಲಿತಾಂಶಗಳೇ ಸಿಗ್ತದೆ. ಹಾಗೆ ನಿಖರ ಗುರಿಯೊಂದಿಗೆ ಕೆಲಸಗಳಲ್ಲಿ ಶ್ರಮವಹಿಸಲು ಈ ಸಾರಿ ಅವಕಾಶಗಳು ಸಿಗ್ತದೆ. ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ ವಿಶೇಷ ಗೌರವ ಸಿಗ್ತದೆ. ಹೆಚ್ಚಿನ ವಿದ್ಯಾಭ್ಯಾಸ ಆಕಾಂಕ್ಷಿಗಳಿಗೆ ಅವಕಾಶ ಸಿಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಅದರಲ್ಲಿ ಜಯಶೀಲರಾಗುವಂಥ ಯೋಗವಿದೆ. ಉತ್ತಮ ಅವಕಾಶಗಳು ಸಿಗ್ತಾ ಇದೆ. ಅನ್ನದಾನ, ವಿದ್ಯಾದಾನ ಮುಂತಾದ ಸಕಾಲಿಕ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಮಾಡಿದಾಗ ಇನ್ನೂ ಉತ್ತಮ ಫಲ ಸಿಗ್ತದೆ. ಸಾಮಾಜಿಕ ಮನ್ನಣೆ, ಬಹುಕಾಲದ ಶ್ರಮಕ್ಕೆ ತಕ್ಕ ಫಲ, ಪ್ರಶಸ್ತಿ ದೊರೆತು ಸಂತಸ ಹೊಂದುವಿರಿ. ಇವಾಗ ಯಾರಾದರೂ ಒಂದು ಡಾಕ್ಟರೇಟಿಗೆ ಪ್ರಯತ್ನ ಮಾಡ್ತಾ ಇರ್ಬೋದು, ಅಥವಾ ಒಂದು ಎಕ್ಸಾಮ್ ಒಂದು 2-3 ಸಾರಿ ಕಟ್ಟಿರ್ಬೋದು. ಇಂಥವ್ರು ಈ ಸಾರಿ ಪ್ರಯತ್ನ ಮಾಡಿ ಒಳ್ಳೆಯ ಫಲ ಸಿಗ್ತದೆ. ಅದಕ್ಕೆ ನೀವು ವಿದ್ಯಾದಾನ, ಅನ್ನದಾನ ಇಂಥ ಹರಿಕೆಗಳನ್ನು ಮಾಡೋದ್ರಿಂದ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಗ್ತದೆ. ಹಾಗೆ ಈ ಸಂವತ್ಸರದ ಉತ್ತರಾರ್ಧದಲ್ಲಿ ಮನೆ ಮಂದಿಯಲ್ಲಿ ಸಣ್ಣ ಮನಸ್ತಾಪ, ಅನಗತ್ಯ ಚರ್ಚೆಗಳು, ಮಕ್ಕಳ ಅಸಹಕಾರದಿಂದ ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತೀರಿ. ಇದು ಬಿಡಿ, ಇದು ದೊಡ್ಡ ವಿಷಯ ಅಲ್ಲ. ಬಹುಕಾಲದಲ್ಲಿ ಇರುವ ವ್ಯಾಜ್ಯ ದ್ವೇಷಗಳು ಮಿತ್ರತ್ವಕ್ಕೆ ತಿರುತ್ತದೆ. ನಿಮ್ಮದು ಗಡಿ ಸಮಸ್ಯೆಗಳಿರ್ಬೋದು ಅಥವಾ ಕೋರ್ಟಿನ ಯಾವುದೇ ದಾವೆಗಳಿರ್ಬೋದು, ಅದೆಲ್ಲವೂ ಒಂದು ಹಂತಕ್ಕೆ ಬರ್ತದೆ. ರಾಜಿ ಸಂಧಾನದ ಮೂಲಕ ಹಲವು ಸಮಸ್ಯೆಗಳು ಬಗೆಹರಿಯುತ್ತವೆ. ಚೋರ ಭಯ, ಅಗ್ನಿ ಭಯದ ಸಣ್ಣ ಅವಘಡಗಳ ಬಗ್ಗೆ ಜಾಗೃತ ಆಗಿರಬೇಕು. ಇಲ್ಲಿ ಕೆಲವೊಂದು ನಾನೇನು ಹೇಳಿದ್ದೇನೆ, ಗಡಿದು ಸಮಸ್ಯೆ ಇರ್ಬೋದು, ಇಂಥದ್ದೆಲ್ಲ ಒಂದು ರಾಜಿ ಪಂಚಾಯಿತಿಯಲ್ಲಿ ಸರಿಯಾಗ್ತದೆ. ಆದರೆ ಕಳ್ಳತನದ ಭಯ ಮತ್ತು ಬೆಂಕಿಯ ಭಯ, ಇದರಿಂದೆಲ್ಲ ಜಾಗ್ರತೆ ಇರಬೇಕು. ಮತ್ತು ಹಿತೈಷಿಗಳು ಮೋಸ ಮಾಡುವ ಸಾಧ್ಯತೆಗಳಿರುತ್ತೆ. ನಮ್ಮ ಜನಗಳಿಂದ ನಮಗೆ ಮೋಸ ಆಗುವ ಚಾನ್ಸಸ್ ಇದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತದೆ. ಪ್ರಶಂಸೆ ಸಿಕ್ಕಿ ಕೆಲವರಿಗೆ ಸಹಾಯ ಹಸ್ತ ನೀಡುವ ಸಾಧ್ಯತೆಯೂ ಇದೆ. ಇಲ್ಲಿ ಕುಲದೇವರ ಸತತ ಆರಾಧನೆಯಿಂದ ಮಾನಸಿಕ ನೆಮ್ಮದಿ ಕೂಡ ಸಿಗ್ತದೆ. ಹಾಗಾಗಿ ಕನ್ಯಾ ರಾಶಿಯವರು ಕುಲದೇವರನ್ನು ನಿತ್ಯ ಪ್ರಾರ್ಥನೆಯಲ್ಲಿ ಉಪಯೋಗಿಸಿಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ರಾಶಿ ತುಲಾ ರಾಶಿ ಯಾವ ರೀತಿ ಇದೆ ಗುರುಜಿ? ತುಲಾ ರಾಶಿಯವರ ತುಲಾ ರಾಶಿಯವರಿಗೆ ಈ ವರ್ಷ ಫಲಗಳು ಒಂದು ನಿರೀಕ್ಷೆಯ ಮಟ್ಟದಲ್ಲಿ ಇದೆ. ಇಲ್ಲಿ ಬಾಕಿ ಉಳಿದ ಎಲ್ಲ ಕೆಲಸಗಳೇನಿದೆ ಅದೊಂದು ಸಕಾಲದಲ್ಲಿ ಆಗುವ ಯೋಗವಿದೆ. ಹಲವು ಅವಕಾಶಗಳು ಸಕಾಲದಲ್ಲಿ ಸಿಕ್ಕಿ ವೃತ್ತಿಪರ ಯಶಸ್ಸು ಸಿಗ್ತದೆ. ಹಾಗೆ ಸಮಾಜ ಸೇವೆಯಲ್ಲಿ ಏನು ತೊಡಗಿಕೊಳ್ಳಿಕ್ಕೆ ಯಾರಿಗಿಷ್ಟ ಇದೆ ಅವರಿಗೆ ಒಳ್ಳೆಯ ಅವಕಾಶ ಸಿಗ್ತದೆ. ಮತ್ತು ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರಿಗೆ, ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ, ಕೆಲಸಗಾರರಿಗೆ ತುಂಬ ಅವಕಾಶ ಸಿಗ್ತದೆ. ತುಂಬ ಖುಷಿಯಿಂದ ಅವರು ದೀರ್ಘಕಾಲದ ರೋಗ ರುಜಿನಗಳಿಂದ ಚಿಕಿತ್ಸೆ ದೊರೆತು ಕೂಡ ಮತ್ತು ಮಾನಸಿಕ ದುಗುಡಗಳಿಂದ ಕೂಡ ಹೊರಬರ್ತಾರೆ. ಯಾಕೆಂದರೆ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗ್ತದೆ, ಸಂಪತ್ತು ಸಿಗ್ತದೆ, ತುಂಬ ಸಂತೋಷದಿಂದ ಇರ್ತಾರೆ. ಮತ್ತು ತಾಳ್ಮೆ, ಸ್ಪಷ್ಟ ಗುರಿಯಿಂದ ಈ ಸಾರಿ ಎಲ್ಲರೂ ತುಲಾರಾಶಿಯವರು ಮುಂದುವರಿಯಬೇಕು. ಇಲ್ಲಿ ತಾಳ್ಮೆ ಇರಬೇಕು. ಮತ್ತು ದಾಯಾದಿಗಳ ಅಸೂಯೆ, ಮನಕ್ಲೇಶ ಸಂವತ್ಸರದ ಅಂತ್ಯಭಾಗದಲ್ಲಿ ಕಂಡುಬಂದರೂ ವಸ್ತುಸ್ಥಿತಿ ನಿಮ್ಮ ಪ್ರತಿಭೆಯ ಅರಿವಿನಿಂದ ವಿರೋಧಿಗಳು ಶಾಂತರಾಗ್ತಾರೆ. ನೀವು ಮಾಡುತ್ತಿರುವ ಉತ್ತಮ ಕೆಲಸಗಳು ಸಮಾಜಕ್ಕೆ ಮಾದರಿ ಆಗ್ತದೆ. ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಕೃಷಿಕರಿಗೆ ಉತ್ತಮ ಬೆಳೆಗಳು ದೊರೆತು ಹಣಕಾಸು ವ್ಯವಹಾರ ಉತ್ತಮವಾಗ್ತದೆ. ಇಲ್ಲಿ ಭೂ ವ್ಯವಹಾರ ಮಾಡುವವರು ಅಲ್ಲಿ ಖರೀದಿಗಳು ಸಕಾಲದಲ್ಲಿ ನಡೆದು ಸಂತೋಷ ಉಂಟಾಗ್ತದೆ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತಾಗದೆ ಗುರುಭಕ್ತಿ, ಸತತ ದೇವತಾ ಆರಾಧನೆಗಳಿಂದ ಆರೋಗ್ಯ ಐಶ್ವರ್ಯದಲ್ಲಿ ಸದಾ ಏರುಗತಿಯಲ್ಲಿ ಇರುವ ಅವಕಾಶ ಈ ವರ್ಷ ತುಲಾರಾಶಿಯವರಿಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ಗುರುಜಿ? ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಆರಂಭದಲ್ಲಿ ಉತ್ತಮ ಫಲ ದೊರೆತು ಸಂವತ್ಸರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಚಿಂತೆಗಳು ಆವರಿಸಿ ತೊಂದರೆಯಾಗುವ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಯೋಜನೆ ಮತ್ತು ಉತ್ತಮ ನಿರ್ಧಾರದಿಂದ ಗಂಡಾಂತರದಿಂದ ಹೊರಬರುವ ಸಾಧ್ಯತೆ ಇರುತ್ತದೆ. ಇಲ್ಲಿ ವೃಶ್ಚಿಕ ರಾಶಿಯವರು ಹೆಚ್ಚಾಗಿ ಪ್ಲ್ಯಾನಿಂಗ್ ಮಾಡ್ತಾರೆ. ಆ ಪ್ಲ್ಯಾನಿಂಗ್ ಮಾಡುವಾಗ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆ ಬರುವುದಿಲ್ಲ. ಮತ್ಸರದ ಜನರ ಸಂಖ್ಯೆ ಹೆಚ್ಚುತ್ತದೆ. ವ್ಯಾಪಾರದಲ್ಲಿ ಪೈಪೋಟಿ, ಕೌಟುಂಬಿಕ ವಾತಾವರಣದ ಅಶಾಂತಿಯ ವಾತಾವರಣ ಇರ್ತದೆ. ಇಲ್ಲಿ ವೃಶ್ಚಿಕ ರಾಶಿ ಅಂದಾಗ ನಿಮಗೆ ಚೇಳನ ರೆಪ್ರೆಸೆಂಟ್ ಮಾಡ್ತದೆ. ಆವಾಗ ಒಂದಿಷ್ಟು ವಿರೋಧಿಗಳು ಜಾಸ್ತಿ, ವೃಶ್ಚಿಕ ರಾಶಿಯವರಿಗೆ ವಿರೋಧಿಗಳು ಜಾಸ್ತಿ. ಈಗ ಉದಾಹರಣೆಗೆ ನಮ್ಮ ಪ್ರಧಾನಮಂತ್ರಿಗಳದ್ದು ಕೂಡ ವೃಶ್ಚಿಕ ರಾಶಿ, ಅವರಿಗೂ ತುಂಬ ವಿರೋಧಿಗಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಪೈಪೋಟಿ ಮಾಡಲಿಕ್ಕೆ ಜನ ಬರ್ತಾರೆ ಮತ್ತು ಒಂದಿಷ್ಟು ಅಶಾಂತಿಯ ವಾತಾವರಣಗಳು ನಿರ್ಮಾಣ ಆಗ್ಬೋದು. ಸದಾ ಶ್ರಮದ ಜೀವನದಲ್ಲಿ ಹೆಚ್ಚು ಆಸಕ್ತಿ ಇರುವ ವೃಶ್ಚಿಕ ರಾಶಿಯವರಿಗೆ ಕರ್ಮಫಲದಲ್ಲಿ ಅಂಥ ಯಾವುದೇ ಗಂಡಾಂತರಗಳು ಸಂಭವಿಸುವುದಿಲ್ಲ. ಹಲವು ಸಂದರ್ಭದಲ್ಲಿ ಮರಳಿ ಯತ್ನ ಮಾಡು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಇಲ್ಲಿ ವೃಶ್ಚಿಕ ರಾಶಿಯವರು ಏನು ಒಂದು ಕಾರ್ಯಕ್ಕೆ ಹೋಗ್ತಾರೆ, ಅದು ನಿಂತಾಗ ಪುನಃ ಅದನ್ನು ಮಾಡುವಂಥ ಒಂದು ಕ್ಷಮತೆ ಆ ರಾಶಿಗಿದೆ. ಹಾಗಾಗಿ ಪುನಃ ಪ್ರಯತ್ನ ಮಾಡಿ ಅದು ಸರಿಯಾಗ್ತದೆ. ಮತ್ತು ನಂಬಿದವರಿಂದ ವಂಚನೆ, ಅನಗತ್ಯ ಒತ್ತಡ ಸಂದರ್ಭಗಳು ಇವೆಲ್ಲವೂ ಮನಃಶಾಂತಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತದೆ. ಅಕ್ಟೋಬರ್ ತಿಂಗಳು ಕಳೆದ ನಂತರ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶವಿದೆ. ಉದ್ಯೋಗ ಹುಡುಕುವವರಿಗೆ, ಉನ್ನತ ವ್ಯಾಸಂಗದ ಆಕಾಂಕ್ಷಿಗಳಿಗೆ ಶುಭ ಫಲವಿರುತ್ತದೆ. ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಇರುವವರಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ.
ಇನ್ನು ಸಣ್ಣ ಪುಟ್ಟ ಅಪಘಾತ ಭಯ ಇರ್ಬೋದು, ಮರೆಗುಳಿತನದಿಂದ ತೊಂದರೆಗೆ ಸಿಲುಕುವ ಸಾಧ್ಯತೆ ಇದೆ. ಹಾಗಾಗಿ ಸತತವಾಗಿ ವ್ಯಾಯಾಮವನ್ನು ಮಾಡಿ. ಇನ್ನು ಫೆಬ್ರವರಿ ತಿಂಗಳ ನಂತರ ಹಲವು ಶುಭವಾರ್ತೆಗಳಿಂದ ಸಂತಸಗೊಳ್ಳುತ್ತೀರಿ. ದೂರ ಪ್ರವಾಸ, ದೇವತಾ ದರ್ಶನ, ಸಂಸಾರದಲ್ಲಿ ನೆಮ್ಮದಿ, ಮಕ್ಕಳಿಗೆ ಉದ್ಯೋಗ ದೊರೆತು ನೆಮ್ಮದಿ ಉಂಟಾಗುತ್ತದೆ. ಜನ್ಮಕುಂಡಲಿಯಲ್ಲಿ ಏನು ಸಮಸ್ಯೆ ಕಾಣಿಸ್ತಾ ಇದೆ, ಇದಕ್ಕೆ ಸಕಾಲದಲ್ಲಿ ಪರಿಹಾರ ಮಾಡಿಕೊಂಡು ಶಾಂತವಾದ ವಾತಾವರಣದಲ್ಲಿ ಇದ್ದರೆ ಕುಲದೇವತಾ ಅನುಗ್ರಹದಿಂದ ಎಲ್ಲ ಒಳ್ಳೆಯದಾಗ್ತದೆ. ಇನ್ನು ಧನಸ್ಸು ರಾಶಿ ಫಲಾಫಲ ಹೇಗಿದೆ ಗುರು? ಧನಸ್ಸು ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಆರಂಭಿಕವಾಗಿ ಉತ್ತಮ ಫಲಗಳೇ ಸಿಗ್ತದೆ. ಮರಳಿ ಯತ್ನವು ಮಾಡಬೇಕಾಗ್ತದೆ. ಪ್ರಯತ್ನ ಮಾಡುವ ವಿಚಾರದಲ್ಲಿ ದ್ವಂದ್ವಗಳು ಉಂಟಾಗಿ ಕಾರ್ಯ ವಿಳಂಬವಾಗ್ತದೆ. ಇಲ್ಲಿ ಏನಂದರೆ ಅವ್ರದ್ದು ಸ್ಟ್ರಾಟಜಿ ಏನಿದೆ ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡಿಕೊಂಡಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಜನ್ಮಾಷ್ಟಮ ರಾಶಿಯಲ್ಲಿ ಗುರುಗ್ರಹದ ಪರಿಣಾಮದಿಂದ ಸಕಾಲದಲ್ಲಿ ದೈವಬಲ ಕೈ ತಪ್ಪುತ್ತದೆ. ಹಾಗೆ ಉದಾಸೀನತೆ ಮತ್ತು ಕೆಲವೊಮ್ಮೆ ನಿರ್ಲಕ್ಷ್ಯದಿಂದ ಕೂಡ ಅವರು ಅವಕಾಶ ವಂಚಿತರಾಗ್ತಾರೆ. ಇಲ್ಲಿ ಒಂದು ಶಿಸ್ತಿನಿಂದ ನೀವು ಧನುರಾಶಿಯವರು ಜೀವನ ಮಾಡಿದಾಗ ಇದು ಯಾವುದೂ ಸಮಸ್ಯೆಗಳು ಬರುವುದಿಲ್ಲ. ಹಾಗೆ ಹೊಸ ಹೊಸ ಅವಕಾಶಗಳು ಬರ್ತದೆ, ಉಪಯೋಗಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ, ವೃತ್ತಿಪರರಿಗೆ ಹೆಚ್ಚು ಪ್ರಯತ್ನ ಪಡಬೇಕು. ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ ಆಗುವ ಹಾಗೆ ಅಪವಾದಕ್ಕೆ ಸಿಲುಕುವ ಸಂದರ್ಭ ಧನುರಾಶಿಯವರಿಗಿದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಆರೋಗ್ಯದಲ್ಲಿ ಒಮ್ಮೊಮ್ಮೆ ಏರುಪೇರು, ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವ ಸಾಧ್ಯತೆ ಇರ್ತದೆ. ಹಾಗೆ ಅಪರಿಚಿತ ವ್ಯಕ್ತಿಯ ಸಹಕಾರ ದೊರೆತು ಅವಕಾಶಗಳು ಸೃಷ್ಟಿಯಾಗ್ತದೆ. ಇಷ್ಟೆಲ್ಲ ತೊಂದರೆಗಳಿದ್ದರೂ ಕೂಡ ಅವಕಾಶಗಳು ಹುಡುಕಿಕೊಂಡು ಬರ್ತದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಕಚೇರಿ ಸಿಬ್ಬಂದಿಗೆ ಸಕಾಲದಲ್ಲಿ ಪದೋನ್ನತಿ ದೊರೆತರೂ ರಾಜಕೀಯದಿಂದ ಕಿರಿಕಿರಿ ಅನುಭವಿಸುವ ಸಂದರ್ಭ ಇರ್ತದೆ. ಹಾಗೆ ಹೆಚ್ಚು ಪ್ರಚಾರ ಕೊಡದೆ ಕೆಲಸದತ್ತ ಏಕಾಗ್ರತೆಯಿಂದ ಗಮನ ಕೊಟ್ಟರೆ ಫಲಿತಾಂಶ ಶತಸಿದ್ಧ. ಹೈನುಗಾರಿಕೆ ಕೃಷಿಕರಿಗೆ ಸಾಮಾನ್ಯ ಫಲ. ವ್ಯವಹಾರ ಮತ್ತು ತೆಗೆದುಕೊಂಡ ಸಾಲದ ಬಾಕಿ ಇರುವ ಹಣವು ವಿಳಂಬಗೊಂಡು ಸ್ವಲ್ಪ ಚಿಂತೆ ಉಂಟಾಗ್ತದೆ. ಆದರೆ ತಡವಾದರೂ ತಾಳ್ಮೆಯಿಂದ ಕರ್ತವ್ಯ ನಿರ್ವಹಿಸಿದಲ್ಲಿ ಫಲಿತಾಂಶ ಸಿಗ್ತದೆ. ಇಲ್ಲಿ ಕೂಡ ಅಷ್ಟೇ, ಧನುರಾಶಿ ಶಿಸ್ತಿನಿಂದ ಜೀವನ ಮಾಡಿ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಅದೇ ರೀತಿ ಹೊಸ ಹೂಡಿಕೆಗಳು ಏನಿದೆ ಸ್ವಲ್ಪ ಜಾಗರೂಕತೆಯಿಂದ ಪ್ಲ್ಯಾನ್ ಮಾಡಿ ಹೂಡಿಕೆ ಮಾಡಿ ಸಮಸ್ಯೆ ಆಗೋದಿಲ್ಲ. ಇನ್ನು ಮಕರ ರಾಶಿಯವರ ಫಲಾಫಲ ಹೇಗಿದೆ ಗುರು? ಮಕರ ರಾಶಿಯವರಿಗೆ ಗುರು ಮತ್ತು ಶನಿ ಗ್ರಹದ ಸಂಚಾರ ಈ ಸಂವತ್ಸರದಲ್ಲಿ ವಿಶೇಷ ಅನುಕೂಲವನ್ನು ಉಂಟು ಮಾಡ್ತದೆ. ಇದರಲ್ಲಿ ಮುಖ್ಯವಾಗಿ ಅವರಿಗೆ ವಾಹನ ಭಾಗ್ಯ, ಮನೆ ಕಟ್ಟಲಿಕ್ಕೆ ಆಗ್ತದೆ, ಕ್ರಯಕ್ಕೆ ಕೊಳ್ಳುವ ಭಾಗ್ಯ, ಹಾಗೆ ಬಂಧು ಭಗಿನಿಯರ ವಿಶೇಷ ಸಹಕಾರ, ಸಹೋದರ ವರ್ಗದವರ ಪ್ರೀತಿ ಗೌರವ, ಹಾಗೆ ಉತ್ತಮ ಮಾರ್ಗಗಳು, ಹೊಸ ವ್ಯಾಪಾರ ಎಲ್ಲವೂ ಸಕಾಲದಲ್ಲಿ ದೊರೆತದೆ. ಹಾಗೆ ಅವರು ಉನ್ನತ ಮಟ್ಟಕ್ಕೆ ಕೂಡ ತಲುಪುವ ಸಾಧ್ಯತೆ ಹೆಚ್ಚು. ಡಿಸೆಂಬರ್ವರೆಗೆ ಶುಭ ಶಕುನ ಮುಂದುವರೆದಿದೆ, ಒಳ್ಳೆಯದಿದೆ. ಮಾರ್ಚಿಂದ ಡಿಸೆಂಬರ್ ತನಕ ಚೆನ್ನಾಗಿರ್ತದೆ. ಸಂವತ್ಸರದ ಕೊನೆಯಲ್ಲಿ ಅಂದರೆ ಮತ್ತೆ 3 ತಿಂಗಳು ಸ್ವಲ್ಪ ಏರ್ಪೇರಾಗ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಉತ್ತಮ ಅಂಕ ದೊರೆತು ಮನ್ನಣೆ ಪಡಿತಾರೆ. ಆದರೆ ಮನೆಯಲ್ಲಿ ಕಳ್ಳತನ, ದಾಖಲಾತಿ ಕಳವು ಸಂದರ್ಭ, ಇದಕ್ಕಾಗಿ ವ್ರತ ತಿರುಗಾಟ ಆಗುವ ಸಂಭವ ಇರ್ತದೆ. ಸ್ವಜನ ಪಕ್ಷಪಾತ, ಸಾಮಾಜಿಕ ಅವಹೇಳನದಿಂದ ದುಃಖ ಉಂಟಾಗ್ತದೆ. ಸಂವತ್ಸರದ ಬಹುಪಾಲು ಸಮಯದಲ್ಲಿ ನಿರೀಕ್ಷಿತ ಫಲಗಳು ಈಡೇರಿ ಬಹುಕಾಲದ ರೋಗ ರುಜಿನಗಳಿಂದ ಬಹುಪಾಲು ಗುಣಮುಖ ಹೊಂದುತ್ತಾರೆ. ಅದೇ ರೀತಿಯಲ್ಲಿ ಕೆಲವರು ನಮಗೆ ಅವಲಂಬಿತರಾಗಿರ್ತಾರೆ. ಆ ಜನರು ಕೂಡ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ. ಕಬ್ಬಿಣ, ಸಿಮೆಂಟ್ ವ್ಯಾಪಾರಸ್ಥರಿಗೆ ವಸೂಲಾತಿಗಳು ಸಮಯಕ್ಕೆ ಸರಿಯಾಗಿ ನಡೆದು ತೃಪ್ತಿ ಹೊಂದುತ್ತಾರೆ. ಮಕ್ಕಳು, ಬಂಧುಗಳಿಂದ ನಿರಂತರ ಶುಭ ಫಲಗಳು, ಸುವಾರ್ತೆಗಳು ಕೇಳ್ತಾರೆ. ಒಟ್ಟಾರೆಯಾಗಿ ಈ ವರ್ಷ ಶುಭ ಫಲಗಳು ಅಧಿಕವಾಗಿದೆ. ಪುನಃ ನಾನು ಹೇಳ್ತಾ ಇದ್ದೀನಿ, ಕುಲದೇವರ ಆರಾಧನೆಯನ್ನು ಮಾಡಿ. ಅದೇ ರೀತಿ ಶನಿಗ್ರಹ ಸಂಚಾರ ಇರುವುದರಿಂದ ಹನುಮಾನ್ ಚಾಲೀಸವನ್ನು ಪ್ರತಿನಿತ್ಯ ಹೇಳುವುದರಿಂದ ಶುಭ ಫಲ ಸಿಗ್ತದೆ. ಇನ್ನು ಕುಂಭರಾಶಿ ಹೇಗಿದೆ? ಈ ವರ್ಷ ಗ್ರಹಗತಿಗಳ ಅನಾನುಕೂಲಗಳಿಂದ ಸ್ವಲ್ಪ ಕಷ್ಟಗಳನ್ನು ಕುಂಭರಾಶಿಯವರು ಎದುರಿಸಬೇಕು. ಯಾಕೆ ಕೇಳಿದರೆ, ಕುಂಭರಾಶಿಗೆ ಅಧಿಪತಿಯ ಶನಿ. ಇಲ್ಲಿ ಶನಿ, ರಾಹು ಮತ್ತು ಗುರುವಿನ ಚಲನೆಯನ್ನು ಅಷ್ಟು ತೃಪ್ತಿದಾಯಕ ಆಗದೇ ಇರುವುದರಿಂದ ಸ್ವಲ್ಪ ಅಡೆತಡೆಗಳು, ವಿಳಂಬಗಳು, ತೊಂದರೆಗಳು ಉಂಟಾಗಬಹುದು. ಅಪಘಾತ ಭಯ, ಅನಿರೀಕ್ಷಿತ ಆರೋಗ್ಯದಲ್ಲಿ ತೊಂದರೆಗಳು, ಹಾಗೆ ಸಂವತ್ಸರದ ಪೂರ್ವದಲ್ಲಿ ಹೆಚ್ಚು ತೊಂದರೆಗಳು ಕಂಡುಬಂದು ಉತ್ತರಾರ್ಧದಲ್ಲಿ ನಿರೀಕ್ಷಿತ ಫಲಿತಾಂಶಗಳು ದೊರೆಯುತ್ತದೆ. ಫಲಿತಾಂಶದ ಯೋಜನೆಗಿಂತ ಮಾಡುವ ಕೆಲಸದಲ್ಲಿ ಹೆಚ್ಚು ನಿಖರತೆ, ಏಕಾಗ್ರತೆಯನ್ನು ತಂದುಕೊಂಡಾಗ ಕೆಲಸಗಳು ಸಸೂತ್ರವಾಗಿ ನೆರವೇರುತ್ತದೆ. ಹಾಗೆ ಆಗಸ್ಟ್ ನಂತರ ಚೆನ್ನಾಗಿದೆ. ಇಲ್ಲಿ ಒಂದೊಂದೇ ಯಶಸ್ಸು ಫಲಗಳು ಲಭಿಸ್ತದೆ. ಮನೆಯಲ್ಲಿ, ಸಾಂಸಾರಿಕ ಜೀವನದಲ್ಲಿ, ಮದುವೆ, ಉಪನಯನ ಕಾರ್ಯಗಳು ಸಕಾಲದಲ್ಲಿ ನಡೀತದೆ. ಕುಟುಂಬಿಕರು ಎಲ್ಲರೂ ಒಂದು ಸಹಕಾರ ಕೊಡ್ತಾರೆ. ಇನ್ನು ರಾಸಾಯನಿಕ ಪದಾರ್ಥಗಳ ವ್ಯಾಪಾರಿಗಳಿಗೆ ವ್ಯಾಪಾರ ವೃದ್ಧಿ ಆಗ್ತದೆ. ಸುಗಂಧ ದ್ರವ್ಯ, ಔಷಧ ವ್ಯಾಪಾರಸ್ಥರಿಗೆ ಉತ್ತಮ ಆರ್ಥಿಕ ಲಾಭ ಇದೆ. ಕೃಷಿಕರಿಗೆ, ವೃತ್ತಿಪರರಿಗೆ ಮಿಶ್ರ ಫಲವಿರ್ತದೆ. ಕೆಲವು ತಪ್ಪು ಆಲೋಚನೆಗಳಿಂದ ಕಾರ್ಯವಿಘ್ನ, ದ್ವಂದ್ವ ಯೋಚನೆಗಳಿಗೆ ಸಿಲುಕಿ ಕಷ್ಟಕರವನ್ನು ಅನುಭವಿಸಬೇಕಾಗ್ತದೆ. ಅದೇ ರೀತಿ ಕೌಟುಂಬಿಕ ಮನಸ್ತಾಪವು ದೂರವಾಗಿ ಆರೋಗ್ಯ ವೃದ್ಧಿಯಿಂದ ವರ್ಷಾಂತ್ಯದಲ್ಲಿ ನೆಮ್ಮದಿ ಉಂಟಾಗ್ತದೆ. ಇಲ್ಲಿಯೂ ಕೂಡ ಕುಂಭರಾಶಿಯವರು ಆದಷ್ಟು ಶನೇಶ್ವರ ಅಥವಾ ಆಂಜನೇಯನ ಆರಾಧನೆ ಮಾಡಿ. ಅದೇ ರೀತಿ ಗುರುವಿನ ಆರಾಧನೆಯನ್ನು ಮಾಡಿ. ಸಾಧ್ಯವಾದರೆ ಒಂದು ಗುರುವಿನ ಕ್ಷೇತ್ರಕ್ಕೆ
ಈ ಸಂವತ್ಸರದಲ್ಲಿ ಹೋಗಿ ಬನ್ನಿ ಮತ್ತು ನಾಗಾರಾಧನೆ ಮಾಡಿ ಉತ್ತಮ ಫಲಿತಾಂಶ ಸಿಗ್ತದೆ. ಇನ್ನು ಕೊನೆಯದಾಗಿ ಗುರುಜಿ ಮೀನರಾಶಿಯವ್ರದ್ದು ಹೇಗಿದೆ? ಮೀನರಾಶಿಯವರ ಒಟ್ಟಾರೆ ಫಲಗಳು ಸುಖ ದುಃಖಗಳಿಂದ ಕೂಡಿದೆ. ಇಲ್ಲಿ ಯಾರು ನಿರಂತರವಾಗಿ ಪರಿಶ್ರಮ ಪಡ್ತಾರೆ, ಅದೇ ರೀತಿಯಲ್ಲಿ ಸಾಧನೆಗೆ ಏನು ತೊಡಗ್ತಾರೆ, ಅವರಿಂದ ಕಾರ್ಯಗಳು ನೆರವೇರುತ್ತದೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯುವುದಲ್ಲದೆ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಕೈಗೊಳ್ಳುವ ಸಂದರ್ಭ ಮೀನರಾಶಿಯವರಿಗಿದೆ. ಅನಗತ್ಯ ತಿರುಗಾಟ, ಕಾರ್ಯ ವಿಳಂಬಗಳಿಂದ ಸ್ವಲ್ಪ ಮಟ್ಟಿನ ತೊಡಕು ಉಂಟಾಗ್ತದೆ. ಇದು ವ್ಯಾಪಾರಸ್ಥರಿಗೆ, ಕೃಷಿಕರಿಗೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲ ಕೊಡ್ತದೆ. ಬಹುಕಾಲದ ಹಿಂದಿನ ಬಾಕಿ ಹಣಗಳು ವಸೂಲಾಗಿ ತೃಪ್ತಿ ತರುತ್ತದೆ. ಉನ್ನತ ವ್ಯಾಸಂಗ, ವಿದೇಶ ಪ್ರಯಾಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ, ಉತ್ತಮ ಸ್ಥಾನಮಾನಗಳು ದೊರೆಯುತ್ತದೆ. ಇನ್ನು ಭೂ ವ್ಯವಹಾರ, ಕೃಷಿ ಸಂಪತ್ತು ಹೆಚ್ಚುತ್ತದೆ. ನಿಂತು ಹೋದ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನೆರವೇರ್ತದೆ. ಸಾಂಸ್ಕೃತಿಕ ಸಂಘಟನೆಯಲ್ಲಿ ತೊಡಗಿಕೊಂಡವರಿಗೆ ಪ್ರಗತಿ ಉಂಟಾಗ್ತದೆ. ಪ್ರೀತಿ ಪಾತ್ರರ ಅಗಲುವಿಕೆ ನೋವು ಉಂಟಾಗ್ತದೆ ಮತ್ತು ಸ್ವಲ್ಪ ಸಮಯ ಕಾಲ ನಿರಾಸಕ್ತಿಯನ್ನು ಅವರು ಹೊಂದುತ್ತಾರೆ. ಹಾಗೆ ಹೊಸ ವ್ಯಾಪಾರದ ಯೋಜನೆಗಳು ಕಾರ್ಯರೂಪಕ್ಕೆ ಬರ್ತದೆ. ಆತ್ಮಸ್ಥೈರ್ಯ ಕುಂದುವ ಸಂದರ್ಭಗಳು ಬಂದರೂ ಇಲ್ಲಿಯೂ ಕೂಡ ನಾನು ಹೇಳ್ತಾ ಇದ್ದೇನೆ, ಕುಲದೇವರ ಅನುಗ್ರಹದಿಂದ ಎಲ್ಲವೂ ಸರಿಯಾಗ್ತದೆ. ಇದು ಕೂಡ ಒಂದು ರೀತಿಯ ಮಿಶ್ರ ಫಲಗಳಿದೆ. ಇವರು ಸಹ ಕುಲದೇವತಾ ಆರಾಧನೆ ಅಥವಾ ಕುಲದೈವದ ಆರಾಧನೆಯಲ್ಲಿ ತೊಡಗೋದ್ರಿಂದ ಎಲ್ಲವೂ ಒಳ್ಳೆಯ ಫಲವನ್ನು ಕೊಡ್ತದೆ. ಇನ್ನು ವಿಶೇಷವಾಗಿ ನಾನು ಹೇಳುವುದಾದರೆ ಈ 12 ಏನು ರಾಶಿ ಇದೆ, ಇದು ಈ ಪರಾಭವ ಸಂವತ್ಸರದಲ್ಲಿ ಮುಂಚೆ ನಾನು ಹೇಳಿದ್ದೇನೆ, ಯಾರು ಧರ್ಮದಲ್ಲಿರ್ತಾರೆ, ಯಾರು ನಿಷ್ಠೆಯಲ್ಲಿರ್ತಾರೆ ಅವರಿಗೇನೂ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಜನರಿಗೆ ಮಾಡಿಕೊಂಡು ಒಂದು ಧರ್ಮದ ರೀತಿಯಲ್ಲಿ ನೀವು ಬದುಕಿ. ಯಾಕೆ ಹೇಳಿದರೆ ಇದು ಶ್ರೀರಾಮ ಬದುಕಿದ ದೇಶ. ಒಂದು ಒಳ್ಳೆ ರೀತಿಯಲ್ಲಿ ಬದುಕಿ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಲಿ ಎಂದು ನಾನು ಹಾರೈಸ್ತೇನೆ. ಗುರುಜಿ, 12 ರಾಶಿಗಳ ಭವಿಷ್ಯ ತಿಳಿಸ್ಕೊಟ್ರೆ, ಇನ್ನು ದೇಶದ ಜನರ ಭವಿಷ್ಯ ಯಾವ ರೀತಿ ಯುಗಾದಿ ನಂತರ ಬದಲಾಗುತ್ತಾ, ಯಾವ ರೀತಿ ಇರುತ್ತೆ ಗುರುಜಿ? ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ, ಪರಾಭವ ಸಂವತ್ಸರ ಅಂತ. ಇಲ್ಲಿ ಯಾರು ಧರ್ಮದಲ್ಲಿರ್ತಾರೆ ಅವರಿಗೆ ಗೆಲುವು ಆಗ್ತದೆ, ಯಾರು ಅಧರ್ಮದಲ್ಲಿರ್ತಾರೆ ಅವರಿಗೆ ಖಂಡಿತವಾಗಿಯೂ ಸೋಲಾಗ್ತದೆ. ಇಲ್ಲಿ ಯುಗಾದಿ ನಾವು ಆಚರಣೆ ಮಾಡುವಾಗ ಬೇವು ಬೆಲ್ಲವನ್ನು ನಾವು ಹಂಚ್ತೇವೆ. ಯಾಕೆ ಹೇಳಿದರೆ, ಬೇವನ್ನು ಯಾಕೆ ಹಂಚ್ತೇವೆ? ಕೈಯನ್ನು ಮರೆಯೋಕ್ಕೆ. ಬೆಲ್ಲವನ್ನು ಯಾಕೆ ಹಂಚ್ತೇವೆ ಅಂದರೆ ನಾವು ಸಿಹಿಯನ್ನು ಕೊಡಲಿಕ್ಕೆ ಅಂತ. ಅಂದರೆ ನಾವು ಇನ್ನೊಬ್ಬರಿಗೆ, ಈಗ ಕೈ ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚುಪಡೋದು ಇಂಥದ್ದೆಲ್ಲ ಮಾಡಿದಾಗ ಅದೇ ನಮಗೆ ಜೀವನಕ್ಕೆ ಕೈ ಆಗ್ತದೆ. ಬೆಲ್ಲವನ್ನು ಕೊಟ್ಟಾಗ ಅಥವಾ ನಾವು ಇನ್ನೊಬ್ಬರಿಗೆ ಒಂದು ಖುಷಿಯಾಗುವಾಗ ನಾವು ಬದುಕಿದರೆ, 4 ಜನರಿಗೆ ಸಂತೋಷವಾದರೆ ಅದರಿಂದ ನಮ್ಮ ಜೀವನ ಏಳಿಗೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದು, ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಈ ಸಂವತ್ಸರದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಬದುಕಬೇಕು. ಇಲ್ಲಿ ಏನಾಗಿದೆ, ಯುದ್ಧ ಬೇಡ ಅಂದರೂ ಕೂಡ ಯುದ್ಧ ಈಗಾಗಲೇ ಪ್ರಾರಂಭವಾಗಿದೆ. ಈ ವರ್ಷದವರೆಗೂ ಇದು ಮನಸ್ಸಲ್ಲಿ ಒಂದು ಭಯ ಪ್ರತಿಯೊಂದು ದೇಶಕ್ಕೂ ಇರ್ತದೆ. ಯಾಕೆ ಹೇಳಿದರೆ, ಮುಂಚೆ ಥರ ಇಲ್ಲ. ಈಗ ಯುದ್ಧ ಅಂದರೆ 2 ದೇಶವನ್ನು ದಾಟಿ ಕೂಡ ಕ್ಷಿಪಣಿಗಳು ಹೋಗ್ತವೆ. ಆವಾಗ ಸುಮ್ಮನೆ ಇದ್ದರೂ ಕೂಡ ಯಾವುದಾದ್ರೂ ದೇಶದ ಮೇಲೆ ಅಚಾತುರ್ಯದಿಂದ ಕ್ಷಿಪಣಿಗಳು ಬಂದು ಬೀಳ್ಬೋದು. ಅದೊಂದು. ಮತ್ತು ರಾಜಕೀಯವಾಗಿ ಒಂದಿಷ್ಟು ಗಲಾಟೆಗಳು, ಅಸ್ಥಿರತೆಗಳು ಆಗ್ತದೆ. ಇನ್ನು ಇತಿ ಧಾರಯತೆ ಧರ್ಮ ಅಂತ, ನಾವು ಯಾವುದನ್ನು ಧಾರಣೆ ಮಾಡ್ತೇವೆ ಅದು ಧರ್ಮ ಆಗ್ತದೆ. ನಾವು ಒಳ್ಳೆಯದನ್ನು ಧಾರಣೆ ಮಾಡಿದಾಗ ಒಳ್ಳೆಯ ಫಲ ಸಿಗ್ತದೆ, ಕೆಟ್ಟದ್ದನ್ನು ಧಾರಣೆ ಮಾಡಿದಾಗ ಕೆಟ್ಟ ಫಲ ಸಿಗ್ತದೆ. ಇಲ್ಲಿ ಏನು ದ್ವಾದಶ ರಾಶಿ ಬಗ್ಗೆ ಏನು ಹೇಳಿದ್ದೀನಿ, ಅದ್ರ ಬಗ್ಗೆ ಯಾರೂ ಭಯಪಡಬೇಕಾದ ಅಗತ್ಯವಿಲ್ಲ. ನಮ್ಮ ಏನು ಬ್ರಹ್ಮಾಂಡವಿದೆ, ಬ್ರಹ್ಮಾಂಡದ ಒಂದು ನಿಯಮ ಇದೆ. ಆ ನಿಯಮದಲ್ಲಿ ನೀವು ಪ್ರಕೃತಿಗೆ ಹತ್ತಿರವಾಗಿ ಬದುಕಿ, ಏನೂ ಸಮಸ್ಯೆ ಆಗೋದಿಲ್ಲ. ಇಲ್ಲಿ ಏನು ನಮ್ಮ ಪಿಂಡಾಂಡ ಏನು ಹೇಳ್ತೀವಿ, ಇದರದ್ದೇ ಒಂದು ಕಾಪಿ ಬ್ರಹ್ಮಾಂಡದಲ್ಲಿರುವುದು. ಹಾಗಾಗಿ ನಾವು ಇಲ್ಲಿ ಏನು ಕರ್ಮ ಮಾಡ್ತೇವೆ, ಕೆಟ್ಟದಿರ್ಬೋದು ಒಳ್ಳೆಯದಿರ್ಬೋದು, ಅದಕ್ಕೆ ಸರಿಯಾದ ಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಜನರು ಭಯಪಡುವ ಸಮಸ್ಯೆ ಕಾಣಿಸ್ತಾ ಇಲ್ಲ ನನಗೆ. ಇನ್ನೇನಾಗತ್ತಂದರೆ, ಜನರು ಸುಮ್ಮನೆ ಅನಾವಶ್ಯಕವಾಗಿ ಭಯಪಟ್ಟಾಗ, ಈಗ ಇವರೇನೋ ಗುರೂಜಿ ಹೇಳಿದಾರಂತ ಭಯಪಟ್ಟಾಗ ಅದು ಅಫರ್ಮೇಷನ್ ಆಗ್ತದೆ. ಅಂದರೆ ನಮ್ಮದು ಪ್ರಾರ್ಥನೆ ರೂಪದಲ್ಲಿ ವಿಶ್ವಶಕ್ತಿಗೆ ಹೋಗಿ ಕೆಟ್ಟ ಫಲಗಳೇ ಬರ್ತದೆ. ಹಾಗಾಗಿ ಏನೇ ಆಗೋದಿದ್ರು, ದೇವರೇ ನಾನು ನಂಬಿದ್ದೇನೆ, ಒಂದು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನ ಹೋಗಬೇಕಂತ ದಿನ ಪ್ರಾರ್ಥನೆ ಮಾಡಿ, ಮತ್ತು ದಿನ ಮಲಗುವ ಮುಂಚೆ ಏನೊಂದು ತಪ್ಪು ಮಾಡಿದ್ದೀರಿ ಆ ತಪ್ಪಿಗೆ ಒಂದು ಕ್ಷಮೆಯನ್ನು, ಯಾರಿಗೆ ನೀವು ತಪ್ಪು ಮಾಡಿರ್ತೀರಿ ಆ ವ್ಯಕ್ತಿ ಎದುರುಗಡೆ ಅಂತಲ್ಲ, ನಿಮ್ಮ ಮನಸ್ಸಲ್ಲೇ ಆ ವ್ಯಕ್ತಿಗೆ ಒಂದು ಕ್ಷಮೆ ಕೇಳಿ, ಹಾಗೆ ಬ್ರಹ್ಮಾಂಡಕ್ಕೊಂದು ಕ್ಷಮೆ ಕೇಳಿ, ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಇರ್ತದೆ. ಮತ್ತು ಸನಾತನ ಏನು ಸಂಪ್ರದಾಯವನ್ನು ಪಾಲಿಸ್ತಾರೆ ಅಥವಾ ತುಂಬ ಒಂದು ದೈವಿ ಶಕ್ತಿಯ ಜೊತೆ ಇರ್ತಾರೆ ಅಥವಾ ಪಾಸಿಟಿವ್ ಎನರ್ಜಿ ಜೊತೆ ಇರ್ತಾರೆ, ಅವರಿಗೆ ಯಾವ ತೊಂದರೆ ಕೂಡ ಆಗೋದಿಲ್ಲ. ಯಾಕೆ ಹೇಳಿದರೆ, ಪುನಃ ಸತ್ಯಯುಗ ಹತ್ತಿರ ಬರ್ತಾ ಇದೆ. ಹಾಗಾಗಿ ಧರ್ಮಕ್ಕೆ ಇವಾಗ ತುಂಬ ಒಂದು ಬೆಲೆ ಬರ್ತಾ ಇದೆ. ಈ ಸಂವತ್ಸರ ಅಂತೂ ಯಾರು ಧರ್ಮದಲ್ಲಿರ್ತಾರೆ ಅವರಿಗೆ ತುಂಬ ಯಶಸ್ಸನ್ನು ಕೊಡ್ತದೆ. ಹಾಗಾಗಿ ಯಾರು ಭಯಪಡುವ ಅಗತ್ಯ ಇಲ್ಲ.
ಯಾರು ಕೆಟ್ಟದ್ದನ್ನು ಮಾಡ್ತಾರೆ, ಕೆಟ್ಟದ್ದಕ್ಕಾಗಿ ಜೀವಿಸ್ತಾ ಇದ್ದಾರೆ, ಅವರು ಮಾತ್ರ ಭಯ ಪಡಬೇಕಾಗ್ತದೆ. ಈಗ ಯುದ್ಧ ನಡೀತಾ ಇದೆ ಗುರುಜಿ, 2 ದೇಶಗಳ ನಡುವೆ ಹೊಡೆದಾಟ ಆಗ್ತಾ ಇದೆ. ಈ ಯುಗಾದಿ ನಂತರ ಏನಾದರೂ ಬದಲಾವಣೆ ಆಗ್ಬೋದಾ? ಇಲ್ಲಿ ವಿಶ್ವದ ಮಟ್ಟಿಗೆ ನಾವು ಹೇಳುವುದಾದರೆ ಕೆಲವೊಂದು ಗಲಾಟೆಗಳು ಸುಮ್ಮನೆ ಆಗ್ತಾ ಇವೆ. ಯಾವುದೇ ಒಂದು ಸಣ್ಣ ವಿಚಾರಗಳಿಗೆ ಅವರು ಗಲಾಟೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಏನಾಗುತ್ತದೆ, ನಾನು ಏನು ಹೇಳ್ತೀನಿ, ಈ ಪ್ರಪಂಚ ಏನಿದೆ ಇಲ್ಲಿ ಯುಗಗಳು ಬದಲಾವಣೆ ಆಗ್ತದೆ ಅಥವಾ ಕಾಲಚಕ್ರಗಳು ತಿರುಗ್ತದೆ. ಈ ಥರ ಪರಿವರ್ತನೆ ಏನು ಜಗದ ನಿಯಮ. ಇಲ್ಲಿ ನಾವು ಹೇಳ್ಬೋದು, ಈಗ ನಮ್ಮ ದೇಶವೇ ತಗೊಂಡ್ರೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳುಂಟು. ಈ ಧರ್ಮ ಯುದ್ಧಗಳಾಗ್ತದೆ. ದೇವರು ಮನಸ್ಸು ಮಾಡಿದರೆ ಒಂದೇ ಧರ್ಮವನ್ನು ಈ ಭೂಮಿಯ ಮೇಲೆ ಇಡ್ಬೋದಿತ್ತು, ದೇವರು ಇಡಲಿಲ್ಲ. ಯಾಕೆ ಹೇಳಿದರೆ ಈ ಸೃಷ್ಟಿಯ ಹಾಗೆ. ಈಗ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಬೇಟೆ ಆಡ್ತದೆ, ಅದೇ ರೀತಿಯಲ್ಲಿ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಬೇಟೆ ಆಡುವ ಹಂತಕ್ಕೆ ತಲುಪಿದೆ. ಈ ರೀತಿಯಲ್ಲಿ ಆಗ್ತಾಯಿದೆ. ಇಲ್ಲಿ ನಾನು ಪುನಃ ಹೇಳ್ತೇನೆ, ಅದು ಯಾವುದೇ ಧರ್ಮ ಇರ್ಬೋದು, ಎಲ್ಲರೂ ಧರ್ಮದಿಂದ ಬದುಕಿ. ಯಾವುದೇ ಧರ್ಮ ಕೂಡ ಇನ್ನೊಂದು ಧರ್ಮವನ್ನು ನಾಶ ಮಾಡಿ, ಇನ್ನೊಂದು ವ್ಯಕ್ತಿಯನ್ನು ನಾಶ ಮಾಡಿ ಅಂತ ಯಾವುದೇ ಧರ್ಮ ಕೂಡ ಹೇಳುವುದಿಲ್ಲ. ಅದು ಏನು ಮಾಡ್ತಾರೆ, ಕೆಲವೊಂದು ಹಿತಾಸಕ್ತಿಗಳು ಅದನ್ನು ಮಾಡಿಸ್ತಾ ಇದ್ದಾರೆ, ಅಥವಾ ಯಾವುದೋ ಒಂದು ಪ್ರೇರಣೆಯಿಂದ ಕೆಲವರು ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಧರ್ಮವನ್ನು ನಾಶ ಮಾಡೋದಿರ್ಬೋದು ಅಥವಾ ಯಾವುದೇ ವ್ಯಕ್ತಿಯನ್ನು ನಾಶ ಮಾಡುವುದು ಯಾವುದೇ ಧರ್ಮದಲ್ಲಿಯೂ ಕೂಡ ಇಲ್ಲ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಧರ್ಮದಿಂದ ನಡೆದಾಗ ಏನೂ ಸಮಸ್ಯೆ ಬರುವುದಿಲ್ಲ. ಇನ್ನು ನಾವು ಭಾರತದ ಮಟ್ಟಿಗೆ ತಗೊಂಡಾಗ ನಮ್ಮ ಪ್ರಧಾನಿ ಮಂತ್ರಿಗಳದ್ದು ವೃಶ್ಚಿಕ ರಾಶಿ, ಇವರು ಒಂದಿಷ್ಟು ಕೆಲವೊಂದು ಗೊಂದಲಗಳಿದ್ದರೂ ಕೂಡ ಏನು ಒಟ್ಟಾರೆ ಸಂವತ್ಸರದಲ್ಲಿ ಭಾರತಕ್ಕೆ ಒಂದು ಶುಭ ಫಲ ಇದೆ. ಇಲ್ಲಿ ದಕ್ಷಿಣ ದಿಕ್ಕಲ್ಲಿ ಒಂದಿಷ್ಟು ಪ್ರವಾಹಗಳು ಬರಬಹುದು ಅಥವಾ ಬಿರುಗಾಳಿ, ಚಂಡಮಾರುತ ಇಂಥದ್ದು ಬರಬಹುದು. ಹಾಗಾಗಿ ಆದರೂ ನಮ್ಮ ಒಂದು ಸೃಷ್ಟಿಗೆ ಸಮಸ್ಯೆ ಆಗಲಿಕ್ಕಿಲ್ಲ ಎನ್ನುವ ಭಾವನೆ ನನ್ನದು. ರಾಜಕೀಯವಾಗಿ ತಗೊಂಡಾಗ ಒಂದಿಷ್ಟು ಗಲಾಟೆಗಳಾಗ್ತದೆ. ಒಂದಿಷ್ಟು ಕೆಲವು ದೊಡ್ಡ ದೊಡ್ಡ ರಾಜಕೀಯ ಮುತ್ಸದ್ದಿಗಳು ಪಕ್ಷಾಂತರ ಮಾಡ್ತಾರೆ ಮತ್ತು ಒಂದು ಕೆಲವು ರಾಜಕೀಯ ವ್ಯಕ್ತಿಗಳ ಸಡನ್ನಾಗಿ ಡೆತ್ ಆಗ್ತದೆ. ಅದರಿಂದ ಒಂದಿಷ್ಟು ಅಸ್ಥಿರತೆಗಳು ಪಕ್ಷದಲ್ಲಿ ಉಂಟಾಗ್ತದೆ. ಇನ್ನು ಪಕ್ಷದಲ್ಲಿ ಏನಾಗ್ತದೆ, ಈ ರಾಜಕೀಯ ಪಕ್ಷದಲ್ಲಿ ಕೂಡ ಒಂದು ಹಂತದಲ್ಲಿ ಧರ್ಮಕ್ಕೆ ಗೆಲುವು ಆಗ್ತದಾ ಎನ್ನುವ ಈ ಯೋಚನೆಗೆ ಈ ವರ್ಷ ರಾಜಕೀಯ ಪಕ್ಷಗಳು ಬರ್ತದೆ. ಒಂದಿಷ್ಟು ಪೂಜೆ ಪುನಸ್ಕಾರಗಳು, ಒಂದಿಷ್ಟು ಹರಕೆಗಳನ್ನು ಹೆಚ್ಚಿನ ರಾಜಕೀಯ ಪಕ್ಷಗಳು ಈ ಸಾರಿ ಮುಂದೆ ಇಟ್ಟುಕೊಂಡು ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗ್ತಾ ಇದೆ. ಇಲ್ಲಿ ಒಂದು ಒಟ್ಟಾರೆ ನಾನು ಹೇಳುವುದಾದರೆ ನಮ್ಮ ಭಾರತ ದೇಶದ ಮಟ್ಟಿಗೆ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು ಒಂದು ಉತ್ತಮ ಆಡಳಿತ, ಒಂದಿಷ್ಟು ಪರಿವರ್ತನೆಗಳಂತೂ ಖಂಡಿತ ಆಗೇ ಆಗ್ತದೆ. ಇಷ್ಟೊತ್ತು ಯುಗಾದಿ ಅಂದರೆ ಏನು, ಯುಗಾದಿಯ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ತೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.